academic year 2023-24. Our chief guest, Dr. T.V. Raju sir, has just arrived. We are delighted and honored to have you here on the occasion of the graduation day. A warm welcome to you, sir. Graduation day is a much awaited event in every student's life as it gives the returns to the efforts put in by them throughout their academic endeavor. It gives a sense of achievement and a sense of responsibility towards fulfilling further commitments. I now kindly request everyone to stand as the students of Standard 10 take the ceremonial march. They are 45 priceless gems, 21 girls and 24 boys who will be graduating this year. Begins with seeking the blessings of the Almighty through prayers and hymns. An invocation is a secular alternative to a prayer. May I now invite our teachers to invoke the Almighty by an invocation song. Ganapatiye Buddhidatane Siddhinatane Salahu Ganeshane Vidyadipane Neenamma Geluvagi ba Gajamukane Neenamma Geluvagi ba Neenamma Geluvagi ba Gajamukane Neenamma Geluvagi ba ಗೋಕುಲಕ್ಕೆ ಬರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆಗಿರಲಿ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಒಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ನಿಧಿಯಾಗಿ ವಿಧಿ
ವಿಧಿಯಾಗಿಸುದೆ ತುಂಬೋ ಒಲವಾಗಿ ಹಿರಿಯಾರ ಸಿರಿ ನೀನು ಈ ಬಾಳ ಸವಿಜೇನು ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ವರವಾಗಿ ಗುರು ತೋರೋ ಗುರುವಾಗಿ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ. ಧನ್ಯವಾದಗಳು. Thank you, teachers. To begin this special day, we will now seek blessings from the different religious scriptures. First, I would like to call Rupa ma'am on stage to recite some verses of Bhagavad Gita. ಎಲ್ಲರಿಗೂ ನಮಸ್ಕಾರ. ಭಗವಂತನೊಂದಿಗೆ ನಮಗಿರುವ ಸಂಬಂಧವನ್ನು ಮರೆತು ಹೋಗುವುದೇ ಮನುಷ್ಯನು ದುಃಖಗಳಲ್ಲಿ ಸಿಕ್ಕಿಕೊಳ್ಳುವುದಕ್ಕೆ ಕಾರಣ. ಸರ್ವ ಸಂಶಯ ನಿವಾರಿಣಿ ಸರ್ವಾರ್ಥ ಪ್ರದಾಯಿನಿ ಆದ ಭಗವದ್ಗೀತೆಯು ಜೀವನ ಯುದ್ಧದಲ್ಲಿ ಮನುಷ್ಯನಿಗೆ ಜೊತೆಗಾರನಾಗಿ ನಿಂತು ವಿಜಯವನ್ನು ನೀಡುವುದಕ್ಕಾಗಿ ಅವತರಿಸಿದೆ. ಅರ್ಜುನನೇ ಇದಕ್ಕೆ ಪ್ರತ್ಯಕ್ಷನಾದ ನಿದರ್ಶನ. ಮನುಷ್ಯನಿಗೆ ಮನಸ್ಸು ಮತ್ತು ದೇಹಗಳ ಇತರ ಜೀವಿಗಳ ಮೂಲಕ ದೈವಿಕವಾಗಿ ಎಷ್ಟೋ ಕಷ್ಟ ನಷ್ಟಗಳು ಎದುರಾಗುತ್ತಿರುತ್ತವೆ. ಅವುಗಳನ್ನ ನಿಜವಾಗಿ ಬಗೆಹರಿಸಿಕೊಳ್ಳುವುದಕ್ಕೆ ಭಗವದ್ಗೀತಾ ಯಥಾ ರೂಪವನ್ನು ಅನುಸರಿಸುವುದರ ಹೊರತಾಗಿ ಇನ್ನಿತರ ಯಾವ ಉಪಾಯಗಳೂ ಇಲ್ಲ. ಭಗವದ್ಗೀತಾ ಯಥಾ ರೂಪವನ್ನು ಅನುಸರಿಸುತ್ತಾ ಜೀವನವನ್ನು ನಡೆಸುವ ಬುದ್ಧಿವಂತನು ಭಗವಾನ್ ಶ್ರೀ ಕೃಷ್ಣನೇ ದೇವೋತ್ತಮ ಪರಮ ಪುರುಷನೆಂದು ತಿಳಿದುಕೊಂಡಿರುವನಾಗಿ ಅವನಿಗೆ ಶರಣಾಗತನಾಗಿ ಸುಖ ಶಾಂತಿಗಳಿಂದ ಜೀವಿಸಿ ಜೀವನದ ಪರಿಪೂರ್ಣತೆಯನ್ನು ಹೊಂದುತ್ತಾನೆ. ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳಿಗೆ ಸಂದೇಹಗಳಿಗೆ ಭಗವದ್ಗೀತೆಯಲ್ಲಿಯೇ ಉತ್ತರಗಳು. ಭಗವದ್ಗೀತೆಯ 2 ಶ್ಲೋಕಗಳನ್ನ ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಓಂ ಭಾರತಾಯ ಪ್ರತಿಬೋಧಿತಾ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿಂ ಭಗವತಿಂ ಅಷ್ಟಾದಶಾಧ್ಯಾಯಿನಿಂ ಹಂಭತ್ವಾಮನುಸಂಧಧಾಮಿ ಭಗವದ್ಗೀತೆ ಭವದ್ವೇಷಿಣಿಂ ಭಗವದ್ಗೀತೆ ಭವದ್ವೇಷಿಣಿಂ. ಶ್ಲೋಕ 47. ಕರ್ಮಣ್ಹಿ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯಗಳನ್ನ ನಿರ್ವಹಿಸಬೇಕು. ಫಲಾಫಲಗಳ ನೀಡುವಿಕೆ ಆ ಭಗವಂತನ ಇಚ್ಛೆ. ಯಾವುದೇ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದರೆ ಉತ್ತಮ ಫಲ ಸಿಗುವುದು ಖಚಿತ. ಯು ಹ್ಯಾವ್ ಎ ರೈಟ್ ಟು ಪರ್ಫಾರ್ಮ್ ಯುವರ್ ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಬಟ್ ಯು ಆರ್ ನಾಟ್ ಎಂಟೈಲ್ಡ್ to the fruits of your actions. Never consider yourself to be the cause of the results of your activities, not be attached to inaction. ಶ್ಲೋಕ 48. ಯೋಗಸ್ಥ ಕುರು ಕರ್ಮಾಣಿ ಸಂಘಂ ತತ್ವಧನಂಜಯ ಸಿದ್ಧ್ಯೋಹ ಸಿದ್ಧ್ಯೋ ಸಮಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಸೋಲು ಗೆಲುವುಗಳಲ್ಲಿ ಯಾವುದೇ ಆಸಕ್ತಿಯನ್ನು ತೋರಬಾರದು. ಮಾನಪಮಾನವನ್ನು ಸಮನಾಗಿ ಸ್ವೀಕರಿಸಿ ಕೆಲಸ ಮಾಡಬೇಕು. ನಾವು ಮಾಡುವ ಕೆಲಸ ತಪಸ್ಸಿನಂತೆ ವಿಚಲಿತರಾಗದೆ ನಿರ್ವಹಿಸಿದಾಗ ಸಂಪೂರ್ಣ ಫಲಪ್ರಾಪ್ತಿಯಾಗುತ್ತದೆ. Perform your duty and abandon all attachment to success or failure. Try until you reach the goal. ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವಗಳನ್ನು ಅನುಷ್ಠಾನಕ್ಕೆ ತರುವ ಮನುಷ್ಯನು ತನ್ನ ಬದುಕನ್ನ ಪರಿಪೂರ್ಣ ಮಾಡಿಕೊಳ್ಳಬಹುದು ಮತ್ತು ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆಯಬಹುದು. ಇದೇ ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ. ಹರೇ ಕೃಷ್ಣ. ಧನ್ಯವಾದಗಳು. Thank you, ma'am. Now I would like to call Nabi sir onto the stage to recite some verses of Quran. So I am going to recite the Quran.
أعوذ بالله من الشيطان الرجيم بسم الله الرحمن الرحيم. In the name of Allah, the entirely merciful, the especially merciful. Surah Fatiha. Alhamdulillahi Rabbil Alameen Ar-Rahman Ar-Rahim Maliki Yawmiddin Iyyaka na'budu wa iyyaka nasta'in Ihdina as-siratal mustaqim Siratal ladzina an'amta 'alayhim غير المغضوب عليهم ولا الضالين آمين. All praises is due to Allah, Lord of the world, the entirely merciful, the especially merciful, sovereign of the day of recompense. It is you we worship and you we ask for help. Guide us the straight path, the path of those upon whom you have bestowed favor, not of those who have worked your anger of those who are astray. Surah Kawthar. Inna a'tainakal kawthar fasalli li rabbika wanhar inna shaniyaka huwal abtar. In the name of Allah, the most gracious, most merciful, indeed we have granted you, O Muhammad, Al-Kawthar, so pray to you, Lord, and sacrifice to him alone. Indeed your enemy is the one cut off. Surah Nas. Qul a'udhu bi rabbin nas, malikin nas, ilayhin nas, min sharri waswasil khannas, allazi yuswisu sudaran nas, min al-jinnati wan nas. Say, I seek refuge in the Lord of the day of break, the sovereign of the mankind, the God of mankind, from the evil of the retreating whisper, who whisper evil of the breast of the mankind, from among the jinnah and mankind. Qul Allahu ahad, Allahu samad, lam yalid wa lam yulad, wa lam yakul lahu kufuwan ahad. Say, He is Allah, who is the one, Allah, the entirely refuse. He neither begets, nor is born, nor is there to him any equivalent. Thank you. Thank you, sir. Now I would like to call Vivilia ma'am to recite few verses from the Bible. Good afternoon to one and all. Today's verse, Proverbs chapter 9, verse 10. The fear of the Lord is the beginning of wisdom, and the knowledge of the Holy One is insight. It means fearing God is knowing God, and this is where true wisdom lies. Proverbs also teaches us that people must submit to God's will. By doing so, we acquire wisdom. James chapter 1, verse 5. If any of you lack wisdom, let him ask of God, that giveth to all men liberally, and upbraideth not, and it shall be given him. It means asking God for wisdom is evidence that we trust him. James states that God gives wisdom generously. He is not stingy in providing insight to those who ask how to make the best choices. In fact, God gives wisdom away without reproach or finding fault. James chapter 1, verse 6. But let him ask in faith, nothing wavering. It means let us ask our needs with faith. God will surely fulfill them. Matthew chapter 6, verse 33. But seek ye first the kingdom of God and his righteousness, and all these things shall be added unto you. It means we must constantly seek God's kingdom and his righteousness. Then all these less important things will be given to you abundantly.
This is the word of the Lord. Thanks be to God. Let's pray. Dear God, Lord, pour out your spirit of wisdom on these students. Help them to remain calm, to attend carefully the questions asked, to think clearly, to remember accurately, and to express themselves well. Grant that they may reflect on the best of the work they have done and the best of the teachings they have received. Accept their best efforts in these examinations and in the great test of life on earth. May your love be upon them, O Lord, as they place all their trust in you. We ask this through Christ our Lord. Amen. Thank you, ma'am. I now request our headmaster Karthik sir to introduce our chief guest to the gathering. Good afternoon, everyone. On behalf of our principal ma'am, staff and students, I extend a very hearty welcome to our esteemed guest, Dr. T.V. Raju. Dr. T.V. Raju, an academician with a 47 years of teaching experience in the areas related to business management, finance and teaching skills. He was the former professor and director, RV Institute of Management. Currently, he is serving as the Director Planning, RV Educational Institution, Director Administration, RV Teachers College, Director, RV Training Academy, Bangalore. He is a recognized research guide for the students pursuing pre-doctoral and doctoral program in commerce and management of various universities. He has successfully guided 25 PhD scholars. Currently, he is guiding the students for their research projects, MPhil and PhD programs of various universities. Dr. Raju has authored many books on business studies, accountancy and management. He has presented and published more than 60 papers both in India and abroad. He has widely traveled and presented papers in the areas of management in many foreign universities. He has also chaired technical session in national and international conference and seminars. He has also authored books on teachers and ethics, Subhashita Ratnagalu, and has published more than 40 books both in Kannada and English. To name a few: Light and Delight, Discipline, Principles of Management, ಆದರ್ಶ ಪುರುಷ ಶ್ರೀರಾಮ, ವಿಶ್ವಗುರು ಶ್ರೀಕೃಷ್ಣ, ಮಾರ್ಗದರ್ಶಕ ಮಹಾಪುರುಷರು, ಮೊದಲು ಮಾನವನಾಗು, ಸೌಜನ್ಯ ಮತ್ತು ಸಂಸ್ಕೃತಿ, ಮಕ್ಕಳು ಬೆಳೆಯುತ್ತಿದ್ದಾರೆ ಎಚ್ಚರಿಕೆ, ಶಿಷ್ಯರು ಕಣ್ಣಂತೆ ಗುರುಗಳು. Dr. Raju has delivered several lectures in India and abroad on topics like management concepts, teachers' role in Indian system of education, leadership development in social service organization, value system, work ethics, quality life, leadership system, human values, quality-oriented higher education, and many more. He has also conducted several workshops for teachers and students in the area of management. Dr. Raju has been appointed by the Government of Karnataka as a special representative of the government to the Karnataka State Higher Education Council. He is a member of the syndicate, Bangalore University. He is an active member of several professional bodies like All India Management Association, Association of Indian Management Schools, Institute of Directors, FACER Foundation, Swasahaya, an association of senior citizens. Several social service organizations, educational institutions, NGOs, and advisor to many educational institutions. He is on board of several academic and non-academic bodies. He has been honored by various government, civic and cultural associations in Bangalore for the educational and social services rendered by him. He has been conferred with the titles Shikshana Ratna, Gurukula Tilaka, Hiriya Sahakari, Eminent Educationist, Kempegowda Prashasti, Jnana Ratna, ಭಾರತ ರತ್ನ ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣ ಶ್ರೇಷ್ಠ ಪ್ರಶಸ್ತಿ, ದ್ರೋಣ ಪ್ರಶಸ್ತಿ, ಉದಯಭಾನು ಸುವರ್ಣ ವಿದ್ಯಾರತ್ನ, 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಡೈರೆಕ್ಟರ್ಸ್ ಆಫ್ ಇಂಡಿಯಾ, ಉತ್ಕೃಷ್ಟ ಪ್ರಾಧ್ಯಾಪಕ ಪ್ರಶಸ್ತಿ, ಜ್ಞಾನ ದಾಸೋಹಿ ಅಂಡ್ ಎಕ್ಸಲೆಂಟ್ ಹ್ಯುಮ್ಯಾನಿಟೇರಿಯನ್ ಅಂಡ್ ಗುಡ್ ಅಡ್ಮಿನಿಸ್ಟ್ರೇಟರ್ ಅವಾರ್ಡ್. Sir's achievements are endless. I can just say that it is a huge honor for us to have you with us on this special day. We bow down and express our gratitude. A very big round of applause for Sir, please. We welcome you, sir. Good afternoon, everyone. On behalf of our principal ma'am, staff and students, I extend a very hearty welcome to all the students. Today, we are delighted and honored to have you all here. We believe that learning is the key to success. Learning is the key to success. Learning is the key to success. We welcome you, sir.
Children, graduation day is one of the most important milestone in your student life. As you stand on the brink of moving into the life behind class 10th, change will be inevitable. We are the homeschoolians, determined, talented, creative, and confident. Each and every one of us has different colors, different talents, and together we are left with the everlasting memories, valuable lessons, and a clearer knowledge of who we are and what we are meant to be. Life is beautiful, and it will remain beautiful if we learn to enjoy it. When we learn to be honest to ourselves, admit our mistake, and learn to look at ourselves in the eye when we go to the bed, so we will be lot happier. Children, enjoy every concept and learn to apply learning to your lives. Make learning passion and don't rest till you know a concept clearly and thoroughly. So children, soon you will be writing your board exams. We wish you all the very best. All the very best. God bless and thank you all. Thank you. Thank you, sir. We now have the banner oration. Hemavati, the top girl, will be relinquishing her post. She has been wonderfully discharging her duties as a top girl with great competence and proficiency. She has lived up to our school's motto, knowledge and friendship, setting a fine example for her juniors. Good afternoon, one and all present here. We stand here today in the precipice of the future. It is not a distant reality anymore. It begins here, it begins today. We began school as children, but we are living here now, completing our basic education that will serve as the platform we will use to launch ourselves into the future, traveling alone on each one's path. This is not a major step in our lives, one that should be recognized for the significance. It is an act of personal significance. It is an act of personal commitment as well as personal pride. High school certificate is not the end goal in itself. It is a part of a larger journey. Wherever your future takes you, let it take you somewhere worthy. Our graduation should be taken as a starting point for further achievements and a launching point projecting us to our future which continues to grow. As we move ahead and continue on in our lives, let us take every problem with confidence. We know as we continue to strive that anything is possible if we put our minds to it, and we can accomplish our goals when we commit ourselves to it. The road that lies ahead won't be easy. There will be obstacles and missed opportunities, potholes and roadblocks. There will be times when each one of us will feel like we cannot possibly go on. There will be times when each one of us will feel like we'll not be able to do. There will be times when each one of us will feel we are alone, a back against a wall. But we are not alone. We are all together in this journey. We will not give up. We will keep pushing ourselves because we know we can achieve our dreams and because we are homeschoolians. We here at the homeschool have been given these important values of life to believe in ourselves so that we may reach our goals and fulfill our dreams. Let us fill our lives and those closest to us with happiness and with pride. My challenge to each of you and to myself is to do all you can do to reach your full potential. If each one succeeded, just imagine the effect that it would have. The future is truly in our hands, so let's make the most of it. I would like to think of the homeschool as a sculptor which takes in every year a group of untamed minds and sends out every year a batch of refined individuals, each with a unique character and ambition for his or her life ahead. This difficult task of chiseling is done by our teachers. Today, being one of the most important days in the life of a high school student, I hope I and my classmates make our teachers and school proud. I hope we leave behind role models for our juniors to emulate. Being the seniors of the school, and especially for me as the head girl this year, it has been quite an eventful one, lots of responsibilities and several do's and don'ts. And often games time trampled upon, yet I believe it has all been for the good and for us to grow in personality. I believe that along with required skills, one has to be a good human being to succeed. I believe that along with required skills, one has to be a good human being.
This is what we at the home school have learnt here. Being in school subjects you to healthy routine and discipline. In troubled times, we have had a friend standing by one another and our teachers always there to pull us through all our struggles. And whenever we have gone off track, we have been guided back. My friends of Standard 9th, I want you to know that it is true when we are high school, we yearn to graduate and go to college. But in college, there isn't going to be such support systems. Each individual is on his own and all of us has to face various challenges and make difficult decisions. How you deal with it depends on how you have been molded by your school and parents. Very confidently we can say we have been molded by our teachers in the best way and have made us ready to face the life ahead. We have reached a point where we can't believe how everything has flown by and will never forget the memories we made with this class in the school since our nursery days. Yes, we have tried to actively participate in all activities and lead our juniors with utmost care. Friends of Standard 9th, as we move on, we carry with us the values, ideals and the rich traditions that we have imbibed from our school. We should treasure them and follow them as we know that these values are the ones that will stand by us in life's journey. Time has come now for us to step down and hand over in safe custody to you the most honored symbol of our school flag. This school flag for the last year, we have kept it fluttering. I am sure, my friends, as we hand it over to you, we know you will preserve, protect and take forward the name of this great school. We entrust the school flag to you with complete faith that you will keep safe the name and values of the school. Thank you. I request Pratyush to represent class 9 and respond to the oration. Good afternoon, everyone. Today, as I stand before you all, I feel honored and sad at the same time. Honored as I have the opportunity to deliver the farewell speech and sad that I have to be the one to say goodbye. You have been amazing seniors and we have shared an inexplicable bond. We have learnt a lot from you and many of you have inspired us in different ways. Never did we feel bullied in your presence. Rather, we felt like one huge integrated family together. And going down memory lane, we shared so many memorable days. Right from all the activities both of our classes have shared, all the festivals we have celebrated in school, the investiture ceremony, the Thanksgiving days, the school trips and many more. However, it is the universal truth we all have to face. Whether we want to or not, everything eventually ends. Though we dislike endings, but endings are inevitable. Leaves fall, you close a book, you say goodbye. Today is one of those days for you all. You are so much a part of us that no matter where you are, but in our hearts you will be with us always. Don't be afraid to make mistakes, to stumble and to fall, because most of the great men have all learned from their mistakes. Who knows where life will take you? The road is long, and in the end, every step of the journey is a destination in itself. At this watershed moment of your life, my friends of class 10, I am reminded of the great words by Rabindranath Tagore. Everything comes to us that belongs to us if we create the capacity to receive it. I do wish for you a situation where you are confident individuals, not scared to do the most uphill tasks, and where you are not confined to four walls of fear, but break the shackles and become real performers. The attitude with which you live will be the keystone of what you will become tomorrow. As we stand here on this wonderful day, my friends, we wish for you all attitudes of real performers who dive into turbulent waters with a will to swim through and survive the fiercest storm. May you find the right goal and tread on the right path to achieve the glory that you rightly deserve. But always remember where you are going, but never forget where you came from. As you move out into the world outside, we're sure you will carry with you all the right values. Wherever each one of you go, there will go a bit of homeschool. It is hard to believe that our school days together will soon come to an end. We shall miss your affectionate words and advice, but we shall treasure them always and never forget them. Many a times you have helped your juniors, even the little ones when called upon to. Your affectionate ways have all touched our hearts. We feel we have learned so many good things from you. You have always given us that friendly advice and tips which taught us never to give up, for that is just the place and time when the tide will turn. We wish you the very best in life in whatever field you may choose and shine brightly wherever destiny takes you. For behind you is infinite power, before you is endless possibilities, and around you is boundless opportunities.
So you may all tread to the path of glory. May the road rise to meet you, may the wind be ever behind your back, may the sunshine warm upon your face, and the rain fall softly on your fields. And until we meet again, may God hold you in the hollow of his hand. Goodbye and good luck to all our beloved seniors. We will miss you. Thank you. Thank you, Pratyush. We now have the handing over of the school banner by Hemavati Top Girl to Nisha Yu, representing her class 9. School song will be sung by the 10th standard students for the last time as the students of the home school. May I request all the audience to kindly stand up for the school hymn. I now request our chief guest to address the students and audience. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂತಹ ಒಂದು ಸುಸಂದರ್ಭದಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸ್ತಾ ಇದ್ದೇನೆ. ತುಂಬಾ ಸಂತೋಷ ಏನು ಅಂತಂದ್ರೆ, ಇಷ್ಟು ಕಾಮಾಗಿರೋ ಎನ್ವೈರನ್ಮೆಂಟ್ನಲ್ಲಿ ನಾನು ಮಾತನಾಡಿರೋದು ಬಹಳ ಕಡಿಮೆ. ಎಷ್ಟು ಚೆನ್ನಾಗಿದೆ ಎನ್ವೈರನ್ಮೆಂಟ್. ನಾನು ಹೆಡ್ ಮಾಸ್ಟರ್ ಹತ್ರ ಹೇಳ್ತಾ ಇದ್ದೆ, ಬಹಳ ಕಾಮಾಗಿದೆ, ಈ ತರ ಒಂದು ವಾತಾವರಣ ಪ್ರತಿಯೊಂದು ಶಾಲೆಗೂ ಬೇಕು ಅಂತ. ನಾವು ನೋಡ್ಕೊಂಡು ಬಂದಿರುವಂತಹ ಶಾಲೆಗಳು ಹೇಗಿತ್ತು, ಹೇಗಿರುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿದಾಗ ಇಷ್ಟು ಕಾಮ್ ಆಗಿರುವಂತಹ ಎನ್ವೈರನ್ಮೆಂಟು, ಇಷ್ಟು ಶಾಂತವಾಗಿರುವಂತಹ ಒಂದು ಎನ್ವೈರನ್ಮೆಂಟ್ನ ನೋಡೋದು ಬಹಳ ಕಡಿಮೆ ಸ್ಕೂಲ್ಸಲ್ಲಿ. ಆದ್ರಿಂದ ನನಗೆ ಬಹಳ ಸಂತೋಷ ಆಗಿದೆ. ತುಂಬಾ ಸಂತೋಷ ಆದ್ರೂ ಕಷ್ಟ, ಹೆಚ್ಚು ಮಾತಾಡೋಕ್ಕಾಗಲ್ಲ, ಅದು ಕೂಡ ಇದೆ. ಇವತ್ತಿನ ಈ ಸಮಾರಂಭದಲ್ಲಿ ಈ ಒಂದು ಸ್ಕೂಲಿನ ಪ್ರಾಂಶುಪಾಲರಾದಂಥ, ಹಿರಿಯರು ಆದಂಥ, ಮಾರ್ಗದರ್ಶಕರು ಆದಂಥ, ಪೂಜ್ಯರು ಆದಂಥ ಸರೋಜಾ ಮೇಡಮ್ ಅವರು ಇದ್ದಾರೆ. ಮತ್ತು ಈ ಸ್ಕೂಲಿನ ಮೆಂಟರ್ ಆಗಿರುವಂತಹ ಮೇಡಮ್ ನೇತ್ರ ಅವರು ಕೂಡ ಇದ್ದಾರೆ.
ಹೆಡ್ ಮಾಸ್ಟರ್ ಕಾರ್ತಿಕ್ ಇದ್ದಾರೆ ಮತ್ತು ಎಲ್ಲ ಟೀಚರ್ಸ್ ಇದ್ದಾರೆ, ಎಲ್ಲ ಟೀಚರ್ಸು ಇದ್ದಾರೆ ಮತ್ತು ಎಲ್ಲ ನಮ್ಮ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದ್ದಾರೆ. ಬಹುಶಃ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಕೆಲವರು ಇರ್ಬೋದು ಅಂತ ಅನಿಸ್ತದೆ ನನಗೆ. ಮತ್ತು ಮುಖ್ಯವಾಗಿ ಈ ಎಲ್ಲ ಮಕ್ಕಳ ಪೇರೆಂಟ್ಸ್ ತಾವಿದ್ದೀರ. ಬಹಳ ಒಂದು ಸಂತೋಷಮಯವಾದಂಥ ಒಂದು ವಾತಾವರಣ. ನಾನು ಕೇಳಿದೆ ಇಂಗ್ಲಿಷ್ನಲ್ಲಿ ಮಾತಾಡ್ಬೇಕಾ ಕನ್ನಡದಲ್ಲಿ ಮಾತಾಡ್ಬೇಕಾ ಅಂತ. ನಿಮಗೆ ಯಾವ ಭಾಷೆ ಬರುತ್ತೋ ಸರಿಯಾಗಿ ಅದರಲ್ಲಿ ಮಾತಾಡಿ ಅಂತ ಹೇಳಿದ್ರು. ಯಾವ ಭಾಷೆ ನಿಮ್ಗೆ ಕರೆಕ್ಟಾಗಿ ಬರುತ್ತೋ ಅದರಲ್ಲಿ ಮಾತಾಡಿ, ತಪ್ಪು ಮಾತ್ರ ಮಾತಾಡಬೇಡಿ ಅಂತ ಹೇಳಿ ಕಾರ್ತಿಕ್ ಅವರು ಒಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನನಗೆ. ಈ ಮಕ್ಕಳನ್ನೆಲ್ಲ ನೋಡಿದಾಗ ನಾವು ಬೇರೆ ಏನೋ ಮಾತಾಡೋದಕ್ಕಿಂತಲೂ ಅವ್ರಿಗೆ ಪಾಠ ಮಾಡೋಣ ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರ ನಿಷ್ಠೆ, ಅವರ ಶಿಸ್ತು, ಶ್ರದ್ಧೆ ಇದನ್ನೆಲ್ಲ ನೋಡಿದಾಗ ನಾನು ನೋಡ್ತಾ ಇದ್ದೆ, ಯಾರಾದ್ರೂ ಮಕ್ಕಳು ಆ ಕಡೆ ಈ ಕಡೆ ಏನಾದ್ರೂ ನೋಡೋದು ಮಾಡೋದು, ಯೋಚನೆ ಮಾಡೋದು, ಮತ್ತು ಅವ್ರ ಫ್ರೆಂಡ್ಸ್ನ ನೋಡಿ ಸೈನ್ ಮಾಡೋದು, ಆ ಥರ ಏನಾದ್ರೂ ಮಾಡ್ತಾರ ಅಂತ ನೋಡಿದೆ. ಯಾರು ಏನು ಮಾಡಲೇ ಇಲ್ಲ. ಆದ್ರಿಂದ ನೀವು ನಾರ್ಮಲ್ ಏನು ಅಂತ ನನಗೊಂದು ಸ್ವಲ್ಪ ಡೌಟ್ ಬರ್ತಾ ಇದೆ. ಈಗ ಎಲ್ಲ ನಾರ್ಮಲ್ ಅಂತ, ಯಾಕೆಂತಂದ್ರೆ ಮಕ್ಕಳು ಅಂತಂದ್ರೆ ಸ್ವಲ್ಪ ಏನಾದ್ರೂ ಒಂದು ಮಿಸ್ಚಿಫ್ ಮಾಡ್ತಾ ಇರಬೇಕು. ಇಂಟೆಲಿಜೆಂಟ್ ಮಿಸ್ಚಿವಸ್ ಇಸ್ ಆಲ್ವೇಸ್ ಅನ್ ಇಂಟೆಲಿಜೆಂಟ್. ಆದ್ರಿಂದ ಇವರು ಏನು ಮಾಡ್ತಾ ಇಲ್ವಲ್ಲ ಅಂತ ಒಂದು ಸ್ವಲ್ಪ ಆಯ್ತು. ಬಹುಶಃ ಎಲ್ಲಾ ಟೀಚರ್ಸ್ ಇರೋದ್ರಿಂದ ಅವ್ರು ಏನಾದ್ರೂ ಸ್ವಲ್ಪ ಭಯ ಪಟ್ಟು ಸುಮ್ಮನೆ ಕೂತ್ಕೊಂಡಿದಾರ ಅಥವಾ ನಿಜವಾಗ್ಲೂ ಅವ್ರು ಇರೋದೇ ಹಾಗೇನಾ ಅಂತ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ. ಬಟ್ ಏನಿದೆ, ಅವರಿಗೆ ಬುದ್ಧಿವಂತರಿದ್ದಾರೆ ಎಲ್ಲರೂ ಕೂಡ. ಎಲ್ಲರೂ ಮುಖಗಳನ್ನ ನಾನು ನೋಡ್ತಾ ಇದ್ದೆ, ಬಹಳ ಬ್ರೈಟ್ ಫೇಸಸ್, ಬಹಳ ಬ್ರೈಟ್ ಫೇಸಸ್. ಎಲ್ಲ ಮಕ್ಕಳು ಬಹಳ ಸುಸಂಸ್ಕೃತವಾದಂತ ಮನೆತನದಿಂದ ಬಂದಿದ್ದಾರೆ. ಆ ಸಂಸ್ಕೃತಿ ಸಂಸ್ಕಾರನ ತಾವೆಲ್ಲರೂ ಕೂಡ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೀರಾ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ ನನಗೆ. ಐ ಆಮ್ ಏಬಲ್ ಟು ಐಡೆಂಟಿಫೈ ವೆರಿ ವೆಲ್ ಬೈ ಲುಕಿಂಗ್ ಅಟ್ ದರ್ ಫೇಸ್. ಎಷ್ಟು ಒಂದು ಮುಗ್ಧತೆ ಇದೆ ಅವ್ರ ಮನಸ್ಸು. ಇನ್ನೇನಾಗ್ತಾರೋ ಆಮೇಲೆ ಗೊತ್ತಿಲ್ಲ ನನಗೆ. ಬಟ್ ಈಗಂತೂ ಅವರ ಮುಖದಲ್ಲಿ ಬಹಳ ಮುಗ್ಧತೆ ಇದೆ, ಆ ಇನ್ನೋಸೆನ್ಸ್ ಇದೆ, ಮತ್ತು ನೀವೇನೇ ಹೇಳಿದ್ರು ನಾವು ತಗೊಳ್ತೀವಿ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಆದ್ರಿಂದ ಈ ಮಕ್ಕಳು ಎಲ್ಲರೂ ಕೂಡ ಅವರ ಮುಂದಿನ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಅವ್ರು ಹೊರಟಿದ್ದಾರೆ ಅವರೆಲ್ಲರೂ. ಈ ಗ್ರಾಜ್ಯುಯೇಷನ್ ಡೇ ಅಂತ ನಾನು ಜಾಸ್ತಿ ಅಟೆಂಡ್ ಮಾಡಿರೋದು ಪದವಿ ಕಾಲೇಜುಗಳಲ್ಲಿ. ಸಾಮಾನ್ಯವಾಗಿ ಗ್ರಾಜ್ಯುಯೇಷನ್ ಡೇ ಅಂತ ನಮ್ಗೆ ಯಾವ ಡೇನೂ ಇರ್ತಿರ್ಲಿಲ್ಲ ಬಿಡಿ. ಏನಾದ್ರು ಗಲಾಟೆ ಮಾಡಿದ್ರೆ ತಂದೆ ತಾಯಿನ ಮನೆಯಿಂದ ಕರ್ಕೊಂಡು ಸ್ಕೂಲಿಗೆ ಬರೋ ಡೇ ಇರ್ತಿತ್ತಷ್ಟೇ. ಅದು ಬಿಟ್ರೆ ಇನ್ನು ಯಾವ ಡೇನೂ ನಾನೇನು ಅದನ್ನ ಎಂಜಾಯ್ ಮಾಡಿಲ್ಲ. ಬಟ್ ಈಗಿನ ಮಕ್ಕಳಿಗೆ ಎಷ್ಟು ಒಂದು ಅವಕಾಶಗಳಿದೆ, ಎಷ್ಟೆಲ್ಲ ಅವರು ಪ್ರಪಂಚ ನೋಡ್ತಾ ಇದ್ದಾರೆ, ಎಷ್ಟೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಬಹುಶಃ ಇಂಥ ಒಂದು ಅವಕಾಶಗಳು ಅವ್ರಿಗೆ ಸಿಕ್ಕಿರೋದು ಕೂಡ ಬಹುಶಃ ಅವರ ಅದೃಷ್ಟ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ನಮ್ಗೆ ಅದರಲ್ಲಿ ಯಾವುದೂ ಇರಲಿಲ್ಲ. ಇದನ್ನೆಲ್ಲ ನೋಡಿದಾಗ ನಾನು ಸ್ಕೂಲ್ ಡೇಸ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ನಾನು ಸ್ಕೂಲ್ ಡೇಸ್ನಲ್ಲಿ ಹೇಗಿದ್ವಿ ನಾವು ಅಂತ. ನಮಗೇನು ನಾವು ಯಾರು ಏನು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಆದ್ರೆ ಈಗಿನ ಮಕ್ಕಳು ನೀನು ಯಾರು ಅಂತ ಕೇಳಿದ್ರೆ ಇಷ್ಟುದ್ದ ಹೇಳ್ತಾರೆ, ನಾನು ಸೋನ್ಸೋ 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 ಅಂತ ಅವರ ಇದನ್ನೆಲ್ಲ ಹಿಸ್ಟ್ರಿ ಎಲ್ಲ ಕೊಟ್ಬಿಡ್ತಾರೆ ನಮ್ಗೆ. ಅಷ್ಟು ಚುರುಕಾಗಿದ್ದಾರೆ, ಶೂಡಾಗಿದ್ದಾರೆ, ಬುದ್ಧಿವಂತರಿದ್ದಾರೆ ಅಂತ ಮಕ್ಕಳು. ಆಮೇಲೆ ಅದಾದ ನಂತರ ಈ ಮಕ್ಕಳೆಲ್ಲ ನೋಡಿದಾಗ ಅವ್ರು ಏನು ಭವಿಷ್ಯವನ್ನ ಕಟ್ಕೊಳಕ್ ಹೊರಟಿದ್ದಾರೆ, ಇವ್ರಿಗೆ ನಿರಂತರವಾದಂತ ಮಾರ್ಗದರ್ಶನ ತಂದೆ ತಾಯಿಗಳಿಂದಲೂ ಸಿಗಬೇಕು. ಮುಂದೆ ಅವರಿಗೆ ಯಾರು ಗುರುಗಳಾಗ್ತಾರೆ ಆ ಗುರುಗಳಿಂದಲೂ ಕೂಡ ಅವರಿಗೆ ಮಾರ್ಗದರ್ಶನ ಸಿಗಬೇಕು. ನಿರಂತರವಾಗಿ ಮಾರ್ಗದರ್ಶನ ಸಿಗ್ತಾ ಇರಬೇಕು. ಎಸ್ಪೆಷಲಿ ಈಗ ಸ್ಟಾರ್ಟ್ ಆಗುತ್ತೆ ಅವರ ಜರ್ನಿ, ಬಹಳ ವೆರಿ ಸೆನ್ಸಿಟಿವ್ ಜರ್ನಿ ಇನ್ನು ಮೇಲೆ ಅವರು ಮಾಡುವಂಥದ್ದು. ಆದ್ರಿಂದ ಪೇರೆಂಟ್ಸು ಹುಷಾರಾಗಿರ್ಬೇಕಾಗ್ತದೆ, ಮತ್ತು ಅವರಿಗೆ ಪಾಠ ಹೇಳುವಂಥ ಗುರುಗಳು ಕೂಡ ಸ್ವಲ್ಪ ಅವ್ರನ್ನ ಅವಾಗ ಕೌನ್ಸಿಲಿಂಗ್ ಮಾಡೋದು, ಮೆಂಟಾರ್ ಮಾಡೋದು, ಮತ್ತು ತುಂಬಾ ಅಬ್ಸರ್ವ್ ಮಾಡುವಂಥದ್ದು, ಇದೆಲ್ಲವನ್ನೂ ಕೂಡ ಟೀಚರ್ಸ್ ಮಾಡಬೇಕಾಗತ್ತೆ. ಮತ್ತು ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಬಹಳಷ್ಟು ಟೈಮ್ನ ಅವ್ರ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಇಲ್ಲ ಸರ್, ಅವ್ರ ಮಕ್ಕಳಿದ್ದಾಗ ನಾವು ಸಾಕಷ್ಟು ಟೈಮ್ ಕೊಟ್ಬಿಟ್ಟಿದೀವಿ, ನಮಗೂ ಸಾಕಾಗೋಗ್ಬಿಟ್ಟಿದೆ, ಇನ್ನು ಅವ್ರದವ್ರು ನೋಡ್ಕೋಬೇಕು ಅನ್ನೋ ಭಾವನೆ ಬೇಡ. ಆ ಥರ ಹೇಳ್ಬೇಡಿ. ಯಾಕೆಂದ್ರೆ ಮಕ್ಕಳನ್ನ ಬೆಳೆಸೋದಿದೆಯಲ್ಲ, ಇದು ಒಂದು ಫ್ಯಾಷನ್ ಅಲ್ಲ, ಇದು ಪ್ಯಾಷನ್. ಇಟ್ಸ್ ಎ ಪ್ಯಾಷನ್. ಗೊತ್ತಾಯ್ತಾ? ಮಕ್ಕಳನ್ನ ಬೆಳೆಸೋದಿದೆಯಲ್ಲ, ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್ ಜರ್ನಿ ಆಫ್ ಒಂಥರ ಪಿಲ್ಗ್ರಿಮೇಜ್, ಜಾಯ್ ಆಫ್ ಪಿಲ್ಗ್ರಿಮೇಜ್ ಅಂತ.
ರೈಟ್. ಅಂಥ ಒಳ್ಳೆ ಜರ್ನಿ ಇದು. ಮಕ್ಕಳನ್ನ ಬೆಳೆಸೋದೇ ಒಂದು ಆನಂದ, ಮಕ್ಕಳ ಜೊತೆ ಇರೋದು ಒಂದು ಆನಂದ, ಮಕ್ಕಳು ಬೆಳೀತಾ ಇರೋದನ್ನ ನೋಡಿ ಅವ್ರ ಅಚೀವ್ಮೆಂಟ್ಸ್ ನೋಡಿ ಆನಂದ ಪಡುವಂಥದ್ದು ತಂದೆ ತಾಯಿಗಳ ಒಂದು ಅದೃಷ್ಟ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಬಟ್ ಇಲ್ಲಿರೋ ಮಕ್ಕಳು ಎಲ್ಲರೂ ಕೂಡ ನನಗೆ ಅಚೀವರ್ಸ್ ತರನೇ ಕಾಣ್ತಾ ಇದ್ದಾರೆ. ಬಹುಶಃ ಇನ್ನೊಂದು 5-6 ವರ್ಷ ಆದ್ಮೇಲೆ ನಮ್ಮ ಕಾರ್ತಿಕ್ ಅವ್ರನ್ನ ನಾನು ಮಾತಾಡಿಸಿ ಯಾರ್ಯಾರು ಏನೇನಾಗಿದ್ದಾರೆ ಸ್ವಲ್ಪ ಹೇಳಪ್ಪ ಅಂತ ನಾನು ಕೇಳಿದ್ರೆ ಬಹುಶಃ 90% ಆಫ್ ದೀಸ್ ಚಿಲ್ಡ್ರನ್ ವಿಲ್ ಹ್ಯಾವ್ ಎ ಬೆಟರ್ ಪೊಸಿಷನ್ ಇನ್ ದಿಸ್ ಸೊಸೈಟಿ ಅಂತ ನನಗೆ ಆ ಥರ ಒಂದು ಕಾನ್ಫಿಡೆನ್ಸ್ ನನಗೆ ಬರ್ತಾ ಇದೆ. ಅಷ್ಟು ಮಕ್ಕಳಲ್ಲಿ ಒಂದು ಏನೋ ಒಂದು ನಿಷ್ಠೆ ಶ್ರದ್ಧೆಯನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ಮತ್ತು ಅವರ ಭವಿಷ್ಯದ ದಾರಿ ಬಹಳಷ್ಟು ಚೆನ್ನಾಗಿರ್ಲಿ, ಬಹಳಷ್ಟು ಒಳ್ಳೆಯದಾಗಿರ್ಲಿ, ಮತ್ತು ಎಲ್ಲ ಒಂದು ಹಂತದಲ್ಲೂ ದೇವರು ಅವರನ್ನು ಕಾಪಾಡಲಿ, ತಂದೆ ತಾಯಿಗಳ ಆಶೀರ್ವಾದ ಇರಲಿ, ಮತ್ತು ಈಗ ಪಾಠ ಹೇಳ್ಕೊಟ್ಟಂತ ಎಲ್ಲ ಗುರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ. ಆದ್ರಿಂದ ಅವರು ಒಂದು ಒಳ್ಳೆ ಭವಿಷ್ಯವನ್ನ ಅವರು ಪಡಿತಾರೆ ಮತ್ತು ಒಂದು ಒಳ್ಳೆ ಹುದ್ದೆಗೆ ಹೋಗ್ತಾರೆ ಮತ್ತು ಸಮಾಜದಲ್ಲಿ ಅತ್ಯಂತ ಗೌರವಿತ ವ್ಯಕ್ತಿಯಾಗಿ ಅವರು ಬದುಕ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇದೆಲ್ಲವೂ ಅವ್ರು ಆಗ್ಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಅವರನ್ನ ಇವತ್ತು ಹಾರೈಸ್ತಾ ಇದ್ದೀನಿ, ಎಲ್ಲ ಮಕ್ಕಳಿಗೂ ಹಾರೈಸ್ತಾ ಇದ್ದೀನಿ ನಾನು. ಇನ್ನು ನಾನು ಈ ಶಾಲೆಗೆ ಒಳಗಡೆ ಬಂದಾಗ ಮೇಡಮ್ ಸರೋಜಾ ಅವ್ರನ್ನ ಮೀಟ್ ಮಾಡಿದೆ. ಅವರು ಇದರ ಇತಿಹಾಸವನ್ನ ಸ್ವಲ್ಪ ಬಿಚ್ಚಿಟ್ರು, ಅವರು ಇತಿಹಾಸವನ್ನು ಹೇಳ್ತಾ ಇದ್ರು. ರೈಟ್. ಆದ್ರೆ ನನಗೆ ನಾನು ಬಹುಶಃ 1980ಇಂದನೂ ನಾನು ಹೋಮ್ ಸ್ಕೂಲ್ ನಾನು ನೋಡ್ತಾ ಇದ್ದವನು, ಬಸವನಗುಡಿನಲ್ಲಿ ಅದ್ರ ಮುಂದೆನೆ ಹೋಗ್ತಾ ಇದ್ದವನು, ಹೋಮ್ ಸ್ಕೂಲ್ ಬಗ್ಗೆ ಆ ಬೋರ್ಡ್ ನೋಡ್ತಾ ಇದ್ದವನು. ಸುಮಾರು ಯಾವಾಗ 1980ಇಂದ 83 ಸಂದರ್ಭದಲ್ಲಿ ಒಂದ್ಸರಿ ಒಳಗಡೆ ಹೋಗ್ಬೇಕಾಯ್ತು. ಒಳಗಡೆ ಹೋಗಿ ನಾನು ಅಲ್ಲಿದ್ದಂತಹ ಶ್ರೀಯುತ ಮಾದಕ್ನವ್ರನ್ನ ಭೇಟಿ ಮಾಡಿದೆ ಅಂತ ನನ್ಗೆ ಅನಿಸ್ತದೆ. ಒಂದೇ ಸಾರಿ ನಾನು ಅವ್ರನ್ನ ಭೇಟಿ ಮಾಡಿದೆ. ಯಾಕೆ ಭೇಟಿ ಮಾಡಿದೆ ಅಂತಂದ್ರೆ ನನ್ನ ಫ್ರೆಂಡ್ಸ್ ನನಗೆ ಒಂದ್ ಸ್ವಲ್ಪ ಮಿಸ್ಗೈಡ್ ಮಾಡಿಬಿಟ್ಟಿದ್ರು. ಅವ್ರ ಫ್ರೆಂಡ್ಸ್ ಒಂದೊಂದ್ಸಾರಿ ಗೈಡ್ ಮಾಡಲ್ಲ, ಮಿಸ್ಗೈಡ್ ಮಾಡ್ತಾರೆ. ಹಾಗಾಗಿ ಒಂದ್ಸಾರಿ ಇದೇನು ನಾನು ಹೇಳುವ ಈ ತರ ಬಹುಶಃ ಇನ್ನೊಂದು 3 ತಿಂಗಳಲ್ಲಿ ನನಗೆ ನನ್ನ ವೈಫ್ಗೆ ಹೆರಿಗೆ ಆಗತ್ತೆ ಮತ್ತು ಒಂದು ಮಗು ಹುಟ್ಟತ್ತೆ. ಆ ಮಗುನ ಒಂದು ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಯಾವ ಶಾಲೆಗೆ ಸೇರಿಸ್ಬೇಕು ಅಂತ ನಾನು ಕೇಳಿದೆ. ನೀವು ಹೋಮ್ ಸ್ಕೂಲಿಗೆ ಹಾಕ್ಬೇಕು, ಬೇರೆ ಯಾವ ಸ್ಕೂಲು ಬೇಡ ಅಂತ ಹೇಳಿದ್ರು ನನಗೆ. ಹೋಮ್ ಸ್ಕೂಲ್ಗೆ ಹಾಕ್ಬೇಕು ಅಂತ. ಸರಿ, ನಾನು ದಿವಸ ಅದ್ರ ಮುಂದೆ ಹೋಗ್ತಿದ್ನ. ಸರಿ, ಒಂದ್ ದಿವಸ ನಾನು ಅದ್ರೊಳಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಹೋಗಕ್ಕಾಗ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಇನ್ನೊಂದ್ ತರ ಮಿಸ್ಗೈಡ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಮಗು ಹುಟ್ಟೋದಕ್ಕಿಂತ 3 ತಿಂಗಳು ಮುಂಚೆನೆ ಹೋಗಿ ನೀವು ಬುಕ್ ಮಾಡ್ಬೇಕು ಸೀಟು ಅಂತ ಹೇಳಿದ್ರು. ಓಹೋ, ಇದು ಏನೋ, ಇದು ಬಹಳ ವಿಚಿತ್ರವಾಗಿದೆಯಲ್ಲ, ಇದು ವಾಟ್ ಈಸ್ ದಿಸ್ ಅಂತ ಹೇಳಿ ನನ್ಗೊಂಥರ ಆಶ್ಚರ್ಯ ಆಯ್ತು. ಅದೇಗೆ ಸಾಧ್ಯ? ನನಗೆ ಗಂಡು ಮಗು ಆಗುತ್ತೋ ಹೆಣ್ಮಗು ಆಗುತ್ತೋ ನನಗೇನು ಗೊತ್ತು ಅಂತ ಹೇಳಿ ಹೆಸರು ಕೊಡ್ಬೇಕಲ್ಲ. ಅದಕ್ಕೆ ಸುಮ್ಮನೆ ಮಗು ಅಂತ ಕೊಡಿ ಅಷ್ಟೇ, ಹೆಸರು ಬಿಸಿರು ಅದೆಲ್ಲ ಕೊಟ್ಕೊಂಡು ಗಲಾಟೆ ಮಾಡ್ಕೋಬೇಡಿ ಅಂತ ನನಗೆ ಬಹಳ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ರು. ನಾನೇ ಮಾಡಿದೆ, ಒಳಗಡೆ ಹೋದೆ, ಅವ್ರನ್ನ ಮೀಟ್ ಮಾಡಿದೆ. ಈ ತರ ಇನ್ನೊಂದು 3 ತಿಂಗಳಲ್ಲಿ ಮಗು ಹುಟ್ಟುತ್ತೆ, ಆ ಮಗುಗೊಂದು ಸೀಟ್ ಬೇಕಾಗತ್ತೆ ಕಿಂಡರ್ ಗಾರ್ಟನ್ಗೆ, ಅದಕ್ಕೋಸ್ಕರ ನಾನು ಈಗಲೇ ಬುಕ್ ಮಾಡಕ್ ಬಂದಿದ್ದೀನಿ ಅಂತ. ಯಾರು ಹೇಳಿದ್ ನಿಮ್ಗೆ ಅಂತ ಹೇಳಿದ್ರು ಅವ್ರು ಹೇಳಿದ್ರು. ಯಾರು ಹೇಳಿದ್ ನಿಮ್ಗೆ ಅದೆಲ್ಲ ಅಂತ. ನಾನು ಹೆಂಗೆ ಹೇಳಿ, ನನ್ನ ಫ್ರೆಂಡ್ ಈ ತರ ಎಲ್ಲ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳಿ. ಆದ್ರಿಂದ ಇಲ್ಲ, ನಾನು ಆ ತರ ಅನ್ಕೊಂಡೆ, ಒಂದು ಮಾತು ತಿಳಿಸ್ಬೇಡ ಅಂತ ಬಂದೆ ಅಂತ ಹೇಳಿ ಯಾರ ಮೇಲೆ ಎತ್ತಾಗ್ಲಿಲ್ಲ ನಾನು. ಸೊ ಅದಕ್ಕೋಸ್ಕರ ಹೊರಗಡೆ ಬಂದೆ. ಮಗು ಹುಟ್ಟಿದ್ಮೇಲೆ ಬನ್ನಿ ಹೋಗಿ ಅಂತ ಕಳಿಸ್ಬಿಟ್ರು. ಆಮೇಲೆ ಮಗು ಹುಟ್ಟಿದ್ಮೇಲೆ ಹೋಗಕ್ಕೂ ಆಗ್ಲಿಲ್ಲ, ಮತ್ತೆ ಸೀಟ್ ಕೇಳಕ್ಕೂ ಆಗ್ಲಿಲ್ಲ. ಅನೇಕ ಕಾರಣಗಳಿಂದ ಅಲ್ಲಿಗೆ ಮತ್ತೆ ಹೋಗ್ತಾ ಇರ್ಲಿಲ್ಲ. ಅದು ನನ್ನ ಮೊದಲನೇ ಎಕ್ಸ್ಪೀರಿಯನ್ಸ್ ಹೋಮ್ ಸ್ಕೂಲ್ದು. ಆದ್ರೆ ಎಲ್ಲೋ ಒಂದು ಕಡೆ ಮತ್ತೆ ನಾನು ಹೋಗ್ಬೇಕಾಗಿತ್ತು ಮತ್ತು ನನ್ನ ಮಗನ ಸೇರಿಸ್ಬೇಕಾಗಿತ್ತು ಮತ್ತು ಆ ಒಂದು ಕಲ್ಚರ್ ಇದೆಯಲ್ಲ, ಬ್ಯೂಟಿಫುಲ್ ಕಲ್ಚರ್, ಅದನ್ನು ಕಲಿಬೇಕಾಗಿತ್ತು ಅಂತ ಹೇಳಿ ನನಗೆ ಅನ್ನಿಸ್ತು. ಆದ್ರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವರು. ನಾವು ಓದಿದಂತ ಸ್ಕೂಲಲ್ಲಿ ಡೆಸ್ಕು, ಬೆಂಚು ಮತ್ತೆ ಕಿಟಕಿಗಳು, ಬಾಗಿಲುಗಳು ಯಾವುದು ಸರಿ ಇರ್ತಾ ಇರ್ಲಿಲ್ಲ. ಸೊ ಎಲ್ಲೋ ನೇರ ಕುತ್ಕೋಬೇಕಾಗಿತ್ತು. ಒಂದು ಸ್ಲೇಟು, ಒಂದು ಬುಕ್, ಒಂದು ಬುಕ್, 1ನೇ ಕ್ಲಾಸ್ಗೆ ಒಂದೇ ಬುಕ್, ಆಮೇಲೆ ಒಂದು ಸ್ಲೇಟು, ಮತ್ತೆ ಒಂದು ಅವಾಗ ಬಳಪ ಅಂತ ಬರೆಯೋದಕ್ಕೆ, ಅದು ತುಂಬಾ ಉದ್ದ ಇರ್ತಿತ್ತು, ಕಳ್ಕೊಂಡ್ಬಿಡ್ತೀವಿ ಅಂತ ಅರ್ಧ ಕಟ್ ಮಾಡಿ ಕೊಡೋರು ಮನೆಯಲ್ಲಿ, ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳಿ. ಸೊ ಅದನ್ನ ಬರೆಯೋದು, ಅದರಲ್ಲಿ ಎಲ್ಲ ಬರೆಯೋದು ಸ್ಲೇಟ್ ಮೇಲೆ, ಆಮೇಲೆ ಎಲ್ಲ ಒರೆಸ್ಬಿಡೋದು, ಮತ್ತೆ ಮೆಸ್ಟು ಬರೀರಿ ಅಂತ ಹೇಳೋದು. ಹೀಗೆ ಈ ತರ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಅಪ್ ಟು ಮೈ ಪೋಸ್ಟ್ ಗ್ರಾಜುಯೇಷನ್ ಎಲ್ಲರೂ ನಾನು ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ನಾನು ಕಲ್ತಿದ್ದು. ನಾವ್ ಏನ್ ಕಲ್ತ್ವಿ, ಏನ್ ಕಲೀಲಿಲ್ಲ ನಮಗ್ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮಕ್ಕಳು, ನಿಮ್ಮ ಮಕ್ಕಳಿಗೆ ಇಂತಹ ಒಂದು ಬಹಳ ಅದ್ಭುತವಾದಂತ ಶಾಲೆಯಲ್ಲಿ ಅವರು ಎಜುಕೇಶನ್ ಪಡೆಯುವಂತ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ? ನಮ್ಗೆ ಎಲ್ಲ ಅವಕಾಶ ಇರಲಿಲ್ಲ. ನಮ್ಗೆ ಏನ್ ಪಾಠ ಮಾಡಿದ್ರು ಅಷ್ಟು ಗೊತ್ತಿಲ್ಲ. ಏನ್ ಪಾಠ ಮಾಡಿದ್ರು ಪ್ರೈಮರಿ ಸ್ಕೂಲ್ ನಿಮ್ಗೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಏನು. ಆದ್ರೆ ಮೇಷ್ಟ್ರು ಜ್ಞಾಪಕ ಇದ್ದಾರೆ, ಯಾರ್ಯಾರು ಮೇಷ್ಟ್ರು ಪಾಠ ಮಾಡ್ತಾ ಇದ್ರು ಅಂತ ಜ್ಞಾಪಕ ಇದೆ. ಹಾಗೆ ಇಡೀ ನಮ್ಮ ಜೀವನದಲ್ಲಿ ನನಗೆ 47 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಸೊ ಇವತ್ತಿಗೂ ಕೂಡ ನಾನು ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಮರ್ತಿಲ್ಲ, ನಾನು ಹೈಸ್ಕೂಲ್ ಟೀಚರ್ಸ್ನ ನಾನು ಮರ್ತಿಲ್ಲ. ಅವರಿಂದ ಏನು ಪಾಠ ಕಲಿತೆ ಅನ್ನೋದು ನನಗೆ ಜ್ಞಾಪಕ ಇಲ್ಲದೆ ಇರ್ಬೋದು.
ಅವ್ರು ಯಾವ ರೀತಿ ಪಾಠ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಐ ಕ್ಯಾನ್ ನೆವರ್ ಫರ್ಗೆಟ್ ದೋಸ್ ಟೀಚರ್ಸ್ ಬಿಕಾಸ್ ದೇ ವರ್ ವಂಡರ್ಫುಲ್ ಟೀಚರ್ಸ್, right? So they have not only taught the lessons, they have taught ethics, values, culture and quality of life. Therefore we are like this today. I'm standing before you and talking to you in this particular fashion. These all the contributions are the blessings of my teachers, of course my parents also. ರೈಟ್. ಸೊ ಹೀಗೆ ಹೋಗ್ತಾ ಇರುತ್ತೆ ಇದು. ಆದ್ರಿಂದ ಎಲ್ಲಾ ಹಂತದಲ್ಲೂ ಕೂಡ ನಾವು ಯಾರ್ಯಾರನ್ನ ಪಡಿತೀವಿ, ಯಾರ್ಯಾರನ್ನ ಕಳ್ಕೊಳ್ತೀವಿ ನಮ್ಗೆ ಗೊತ್ತಿರಲ್ಲ. ಆದ್ರೆ ನಾವು ಪಡೆದಂಥವರಿಂದ ನಾವೇನ್ ಪಡೆದಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಇವತ್ತಿನ ಮಕ್ಕಳಿಗೆ ಈ ಶಾಲೆಗಳಲ್ಲಿ ದೊರೆಯುವಂತ ಒಂದು ಶಿಕ್ಷಣ ಇದೆಯಲ್ಲ, ಬಹಳ ಅದ್ಭುತವಾದಂತ ಒಂದು ಶಿಕ್ಷಣ. ಎಲ್ಲಾ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ನೀವೆಲ್ಲರೂ ಕೂಡ ಬಹಳ ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ನನಗಿಂತಲೂ ಚೆನ್ನಾಗಿ ಮಾತಾಡ್ಬೋದು, ನನಗಿಂತಲೂ ಜೋರಾಗಿ ಮಾತಾಡ್ಬೋದು, ನನಗಿಂತಲೂ ಕೂಡ ತುಂಬಾ ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ಬೋದು. ಇದು ಎಲ್ಲವೂ ಸಾಧ್ಯ ಇದೆ. ಅದು ಎಲ್ಲವನ್ನೂ ನೀಡುವಂತಹ ಒಂದು ಅದ್ಭುತವಾದಂತಹ ಒಂದು ಶಾಲೆಗೆ ನಾನು ಇವತ್ತು ಬಂದಿದ್ದೀನಿ. ಅದು ನನ್ನ ಅದೃಷ್ಟ ಅಂತ ಕೂಡ ನಾನು ಭಾವಿಸ್ತೇನೆ. ರೈಟ್. ಆದ್ರಿಂದ ಅಂಡ್ ಪೇರೆಂಟ್ಸ್ ನೋಡಿದಾಗ ನಾನು ತುಂಬಾ ಮಾತಾಡ್ಬೇಕು ಅಂತ ಅನ್ಸ್ಬಿಡುತ್ತೆ ಪೇರೆಂಟ್ಸ್ ನೋಡಿದಾಗ. ಯಾಕಂದ್ರೆ ಪೇರೆಂಟ್ಸ್ ಜೊತೆ ನಾನು ಬಹಳಷ್ಟು ನಾನು ಮಾತಾಡಿದ್ದೀನಿ ಎಲ್ಲ ಶಾಲೆಗಳಲ್ಲಿ ಮತ್ತು ನಾನು ಇದ್ದಂತಹ ಕಾಲೇಜ್ಗಳಲ್ಲಿ ಪೇರೆಂಟ್ಸ್ನೆಲ್ಲ ನಾನು ಮಾತಾಡಿದ್ದೀನಿ. ಬಹಳ ಒಳ್ಳೆ ಅನುಭವ ಆಗಿದೆ ಪೇರೆಂಟ್ಸ್ ಜೊತೆ. ನನಗೆ ಸಿಕ್ಕಾಪಟ್ಟೆ ಒಳ್ಳೆ ಅನುಭವ ಆಗಿದೆ. ಎಲ್ಲವನ್ನೂ ಹೇಳೋದಕ್ಕೆ ನನಗೆ ಸಮಯ ಇಲ್ಲ. ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಟೈಮ್. ಬಟ್ ಪೇರೆಂಟ್ಸ್ ಆರ್ ಸೋ ಇಂಪಾರ್ಟೆಂಟ್ ಇನ್ ದಿ ಲೈಫ್ ಆಫ್ ದಿ ಚೈಲ್ಡ್. ಅದಂತೂ ನನಗೆ ಗೊತ್ತಾಗಿದೆ. ಆದ್ರೆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಅವರು ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ಬಿ ರಿಯಲಿಸ್ಟಿಕ್ ಇನ್ ಯುವರ್ ಅಪ್ರೋಚ್. ತುಂಬಾ ನ್ಯಾಚುರಲ್ ಆಗಿ ಬೆಳಿಬೇಕು ಅವರು. ಯಾವುದೇ ಒಂದು ಆರ್ಟಿಫಿಷಿಯಾಲಿಟಿ ಬರಬಾರ್ದು ಅವ್ರಿಗೆ, ಎಂದೂ ಬರಬಾರ್ದು. ನ್ಯಾಚುರಲ್ ಆಗಿರ್ಬೇಕು. ರೈಟ್. ಆಮೇಲೆ ಯೋಚನೆ ಮಾಡೋದು ಅಷ್ಟೇ, ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತ. ಮತ್ತು ಮಕ್ಕಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಏನ್ ಬೇಕು ಅಂತ ನೋಡ್ಕೊಂಡು ಅವ್ರಿಗೆ ಎಷ್ಟರ ಮಟ್ಟಿಗೆ ನಾವು ಆ ಸೌಲಭ್ಯಗಳನ್ನ ಕೊಡ್ಬೋದು ಅನ್ನೋದು ಕೂಡ ನೀವು ಯೋಚನೆ ಮಾಡಿ ಅಷ್ಟು ಮಾತ್ರ ಕೊಡ್ಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರು ಕೇಳೋಕ್ಕಿಂತ ಮುಂಚೆನೆ ನಾವೇನೆ ತಗೋ ಇದು ಮಾಡು ಅದು ಮಾಡು, ಅವ್ರು ಕೇಳೋಕ್ಕಿಂತ ಮುಂಚೆನೆ ಸರ್ಪ್ರೈಸ್ ಅಂತೇಳಿ ಏನೇನೋ ತಂದು ಕೊಡೋದೆಲ್ಲ ನಾವು ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಅವ್ರು ಕೇಳದೇ ಇದ್ರು ನಾವು ಕೊಡ್ತಾ ಇದ್ದೀವಿ. ಮಗು ಏನ್ ಮಾಡುತ್ತೆ, ನಾನು ಕೇಳದೇನೆ ಇಷ್ಟು ತಂದು ಕೊಟ್ಟಿದ್ದಾರೆ, ಇನ್ನ ನಾನೇನೋ ಕೇಳಿದ್ರೆ ಕೊಡ್ತಾ ಇರ್ತಾರ ಅಂತೇಳಿ ಹೊಸ ಹೊಸ ವಸ್ತುಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ರೈಟ್. ಹಾಗಾಗಿ ಇವತ್ತಂತೂ ಅಫ್ಕೋರ್ಸ್ ಎಲ್ಲಾ ಮನೆಗಳಲ್ಲಿ ನನಗೆ ಮೊಬೈಲ್ ಬೇಕೇ ಬೇಕು ಅಂತ ಮಕ್ಕಳು ಕೇಳ್ತಾರೆ. ನೀವು ಕೂಡ ಒಂದ್ ದಿವಸ 2 ದಿವಸ ನೋಡ್ತೀರಾ, ತುಂಬಾ ಹಠ ಮಾಡಿದ್ರೆ ಅಥವಾ 1-2 ದಿವಸ ಅವ್ರೇನಾದ್ರೂ ಊಟ ಗೀಟ ಬಿಟ್ಟು ಆಮೇಲೆ ಸರಿಯಾಗಿ ಊಟ ಮಾಡಿದ್ರೆ, ಆಮೇಲೆ ಸರಿಯಾಗಿ ನಿದ್ದೆ ಮಾಡಿದೆ, ಯಾವಾಗಲೂ ಮುಖ ಗಂಟು ಹಾಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಕೊನೆಗೆ ತಾಯಿ ಕರೆದು ಕೇಳ್ತಾರೆ, ಏನು ಆಗಿದೆ ನಿನ್ಗೆ, ಯಾಕೆ ಹಿಂಗಿದ್ಯಾ ಅಂತ. ಅಯ್ಯೋ, ನಾನು ಏನೋ ಒಂದು ಸಣ್ಣ ವಸ್ತು ಕೇಳಿದ್ರೆ ನೀವು ಕೊಡ್ಸೋದಿಲ್ಲ ಅಂತ ಹೇಳೋದು ಉಂಟು. ಆದ್ರೆ ಒಂದಂತ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಮಗನಿಗೆ ಏನಾದ್ರೂ ಬೇಕಾಯ್ತು ಅಂದ್ರೆ ತಾಯಿ ಹತ್ರ ಹೋಗಿ ಕೇಳುವಂಥದ್ದು, ಮಗಳಿಗೆ ಏನಾದ್ರೂ ಬೇಕು ಅಂತಂದ್ರೆ ತಂದೆ ಹತ್ರ ಹೋಗಿ ಕೇಳೋದು. ಏನಾದ್ರು ಗರ್ಲ್ ಸ್ಟೂಡೆಂಟ್ ಏನಾದ್ರು ಗಲಾಟೆ ಮಾಡಿದಾಗ ನೀವು ಪೇರೆಂಟ್ಸ್ನ ಕರ್ಕೊಂಡು ಬಂದಿದ್ರೆ ಅವ್ರು ಕರ್ಕೊಂಡ್ ಬರೋದೇ ಅವ್ರ ಫಾದರ್ನ, ಮದರ್ನ ಕರ್ಕೊಂಡೇ ಬರಲ್ಲ ಅವರು. ಇದೆಲ್ಲ ಗೊತ್ತಿದೆ ನನಗೆ, ಯಾಕಂದ್ರೆ ನನ್ನ ಅನುಭವ ಇದು. ಆಮೇಲೆ ಯಾರು ಬಾಯ್ ಸ್ಟೂಡೆಂಟ್ಗೆ ಹೋಗಪ್ಪ ನಿಮ್ ತಂದೆ ತಾಯಿನ ಕರ್ಕೊಂಡ್ಬಂದ್ರೆ ಅವ್ನು ಎಂದೂ ತಂದೆನ ಕರ್ಕೊಂಡ್ಬರಲ್ಲ, ತಾಯಿನೇ ಕರ್ಕೊಂಡ್ಬರೋದು. ಯಾವುದು ಜೆನೆಟಿಕ್ಸ್ ಪ್ರಾಬ್ಲಮ್ ಇದು, ಆಯ್ತಾ, ಜೆನೆಟಿಕ್ಸ್ ಪ್ರಾಬ್ಲಮ್ ಇದು. ಆದ್ರಿಂದ ಯಾವ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ತಂದೆ ತಾಯಿಗಳು ಮಕ್ಕಳನ್ನ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ತಂದೆ ತಾಯಿಗಳು ಬೇರೆ ವಿಚಾರಕ್ಕೂ ಬರ್ತಾರೆ ನಮ್ಮ ಹತ್ರ, ಬಂದ್ಬಿಟ್ಟು ನನ್ನ ಮಗಳಿಗೆ ಇದನ್ನ ಹೇಳಿ, ನನ್ನ ಮಗನಿಗೆ ಈ ತರ ಹೇಳಿ, ಅವರು ನಿಮ್ಮ ಮಾತು ಕೇಳ್ತಾರೆ, ನಮ್ಮ ಮಾತು ಕೇಳಲ್ಲ, ಇದೆಲ್ಲನೂ ಹೇಳ್ತಾರೆ. ಬಟ್ ಮೇಷ್ಟ್ರ ಕೆಲಸನೂ ಒಂದೊಂದ್ಸಾರಿ ಬಹಳ ಕಷ್ಟದ ಕೆಲಸ ಅಂತ ಅನ್ಸ್ಬಿಡುತ್ತೆ ನನಗೆ ಒಂದೊಂದ್ಸಾರಿ. ಆದ್ರೂ ಕೂಡ ಬಹಳ ಇಷ್ಟಪಟ್ಟು ಈ ಪ್ರೊಫೆಷನ್ಗೆ ಬಂದಿರೋದ್ರಿಂದ ನಾವು ತುಂಬಾ ಎಂಜಾಯ್ ಮಾಡ್ತೀವಿ. ಪಾಠ ಹೇಳ್ಬೋದು ಎಂಜಾಯ್ ಮಾಡ್ತೀವಿ, ಮಕ್ಕಳ ಜೊತೆ ಮಾತಾಡುವಾಗ ಎಂಜಾಯ್ ಮಾಡ್ತೀವಿ, ಮತ್ತು ತಂದೆ ತಾಯಿಗಳ ಜೊತೆ ಮಾತಾಡುವಾಗ ಕೂಡ ನಾವು ಎಂಜಾಯ್ ಮಾಡ್ತೀವಿ. ಅನೇಕ ವಿಚಾರಗಳು ನಮಗೆ ಗೊತ್ತಾಗುತ್ತೆ, ಇದೆಲ್ಲವೂ ಇದೆ. ಆದ್ರಿಂದ ನಾನು ತಂದೆ ತಾಯಿಗಳಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ಕೊಳ್ಳೋದು ಈ ಸಂದರ್ಭದಲ್ಲಿ, ಈ ಮಕ್ಕಳೆಲ್ಲ ಇವಾಗ PUC ಕಾಲಿಡ್ತಾ ಇದ್ದಾರೆ, ಫಸ್ಟ್ ಇಯರ್ PUC ಹೋಗ್ತಾರೆ. ಈ ಫಸ್ಟ್ ಇಯರ್ PUC ಸೆಕೆಂಡ್ PUC 2 ವರ್ಷ ತುಂಬಾ ಮಕ್ಕಳು ಟ್ರಾನ್ಸ್ಫಾರ್ಮೇಟಿವ್ ಏಜ್ ಇದು. 16 to 18 ಅವರನ್ನ ಬಹಳ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನೀವು, ಆಮೇಲೆ 18 ಆದ್ಮೇಲೆ ಅವ್ರು ಎಂದೂ ಕೂಡ ಟ್ರ್ಯಾಕ್ ಬಿಟ್ಟು ಹೋಗೋದಿಲ್ಲ, ಟ್ರ್ಯಾಕ್ ಬಿಟ್ಟು ಆ ಕಡೆ ಹೋಗಲ್ಲ. ಈ 16 to 18 ಆಲ್ ದಿ ಪೇರೆಂಟ್ಸ್ ಮಸ್ಟ್ ಟೇಕ್ ಮ್ಯಾಕ್ಸಿಮಮ್ ಕೇರ್ ಅಬೌಟ್ ದರ್ ಚಿಲ್ಡ್ರನ್. ತುಂಬಾ ಸೆನ್ಸಿಟಿವ್ ಏಜ್ ಬೇರೆ ಇದು, ಹೈಪರ್ ಸೆನ್ಸಿಟಿವ್ ಆಗಿರ್ತಾರೆ. ಏನು ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದು ತಂದೆ ತಾಯಿಗಳ ಜೀವನದಲ್ಲಿ ಮೊದಲನೇ ಸಾರಿ ಕಲಿಯುವಂತ ಪ್ರಸಂಗ ಬರ್ತದೆ. ಆ ತರ ಕ್ವಶನ್ಸ್ ಕೇಳ್ತಾರೆ ಮಕ್ಕಳು. ಆದ್ರಿಂದ ಬಹಳ ಈ 16 to 18 ತುಂಬಾ ಹುಷಾರಾಗಿರ್ಬೇಕು. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಆಮೇಲೆ ಏನ್ ಮಾತಾಡ್ತಾರೆ, ಹೇಗೆ ವರ್ತಿಸ್ತಾರೆ, ಪ್ರತಿಯೊಂದು ಬಹಳ ಮುಖ್ಯ ಆಗತ್ತೆ. ಪ್ರತಿಯೊಂದು ಬಹಳ ಮುಖ್ಯ ಆಗತ್ತೆ. ನೀವೇನೇನ್ ಮಾಡ್ತೀರಾ ತಂದೆ ತಾಯಿಗಳು ಗಮನಿಸ್ಬೇಕಾಗತ್ತೆ. ರೈಟ್.
ಆಮೇಲೆ ಗಮನಿಸ್ತಾ ಇದ್ರೆ ನೀವೇ ಹೇಳ್ಬೇಕಾಗತ್ತೆ, ನಾನು ಸ್ವಲ್ಪ ಗಮನಿಸ್ತಾ ಇರಿ ಅಂತ. ಇದು ಎಲ್ಲವೂ ಕೂಡ ನೀವು ಮಾಡ್ಬೇಕಾಗತ್ತೆ. ಬಹಳ ಸೆನ್ಸಿಟಿವ್ ಏಜ್, ರೈಟ್. ಆಮೇಲೆ ಸ್ವಲ್ಪ ಈ ಮಕ್ಕಳಿಗೆ ಎಮೋಷನಲ್ ಸ್ಟೆಬಿಲಿಟಿ ಇರಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ. ಸ್ಟ್ರೆಸ್ ಆದಾಗ ದೇ ಬಿಹೇವ್ ಇನ್ ಎ ಡಿಫರೆಂಟ್ ಫ್ಯಾಷನ್. ಇದು ಎಲ್ಲವನ್ನೂ ತಂದೆ ತಾಯಿಗಳು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಅದನ್ನ ಡೀಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿರುವಂತ ಕೌನ್ಸಿಲರು ಮತ್ತು ಮೆಂಟಾರ್ಗಳನ್ನ ನೀವು ಬಂದು ಮೀಟ್ ಮಾಡಿ ಅದ್ರ ಹೇಗೆ ಈ ತರ ಒಂದು ಪರಿಸ್ಥಿತಿಯಲ್ಲಿ ನಾವು ಮಕ್ಕಳನ್ನ ನಾವು ನೋಡ್ಕೋಬಹುದು, ಮಕ್ಕಳಿಗೆ ಏನ್ ಹೇಳ್ಬೋದು ಅಂತ ಹೇಳಿ ನಿಮ್ಮ ಕಾಲೇಜಿಂದ ಆಗ್ಲಿ ಅಥವಾ ಈ ಶಾಲೆಯಿಂದ ನೀವು ಓದೋದಂತ ಶಾಲೆಯಿಂದ ಆಗ್ಲಿ, ಯಾಕಂದ್ರೆ ಇಲ್ಲಿರುವಂತ ಟೀಚರ್ಸ್ಗೆ ಅವರ ಇಡೀ ಸ್ವಭಾವ ಗೊತ್ತಿರ್ತದೆ, ಚಿಕ್ಕಂದಿನಿಂದ ನೋಡಿರ್ತಾರೆ ಅವರು. ಆದ್ರಿಂದ ಅವ್ರು ಹೆಂಗ್ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಇಲ್ಲಿ ಗೊತ್ತು. ಇಲ್ಲಿರುವಂತ ಟೀಚರ್ಸ್ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಹೊಸಬರಿಗಿಂತಲೂ. ಆದ್ರಿಂದ ಸೊ ಮಕ್ಕಳನ್ನ ಬಹಳ ಹುಷಾರಾಗಿ ನೋಡ್ಕೊಳ್ಳುವಂತ ಒಂದು ಏಜು. ಆಮೇಲೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೀವು ಅವರಿಗೆ ಕಲಿಸ್ಬೇಕಾಗಿರೋದು ಏನು ಅನ್ನೋ ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಇದು ರೈಟ್ ಏಜ್ ಅವರಿಗೆ ಕಲಿಯೋದಿಕ್ಕೆ. ನಿಮಗೂ ಕೂಡ ಇದು ರೈಟ್ ಟೈಮ್ ಪೇರೆಂಟ್ಸ್ಗೆ ಹೇಳ್ಕೊಡೋದಿಕ್ಕೆ. ಯಾಕಂತಂದ್ರೆ ನಿಮ್ಗೆ ಏನಿರುತ್ತೆ, ಅಯ್ಯೋ ನನ್ನ ಮಕ್ಕಳು ಹೇಗಿರ್ಬೇಕು ಮುಂದೆ ಅಂತ ನೀವೊಂದು ವಿಷನ್ ಇರುತ್ತೆ ನಿಮ್ಗೆ. ಮಕ್ಕಳು ಹೀಗಾಗ್ಬೇಕು, ಹಾಗಾಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು ಅಂತ ಹೇಳಿ ನಿಮ್ಮ ಯೋಚನೆಗಳು ಆ ದಾಟಿಯಲ್ಲಿ ಹೋಗ್ಬಿಟ್ಟಿರುತ್ತೆ. ನನ್ನ ಮಗಳು ಬೆಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್, ನನ್ನ ಮಗಳು ಬೆಸ್ಟ್ ಡಾಕ್ಟರ್ ಆಗ್ಬೇಕು, ನಾನು ಬೆಸ್ಟ್ ಇಂಜಿನಿಯರ್ ಆಗ್ಬೇಕು, ಆಮೇಲೆ ತುಂಬಾ ಒಳ್ಳೆ ಕಡೆ ಅವರಿಗೆ ಮದುವೆ ಮಾಡಬೇಕು, ದೊಡ್ಡ ಮನೆ ಕಟ್ಟಿಸ್ಬೇಕು, ಬೇಕಾದಂತ ಲಕ್ಸುರಿ ಇದನ್ನೆಲ್ಲ ಅವ್ರು ತಗೋಬೇಕು, ಬಹಳ ಚೆನ್ನಾಗಿರ್ಬೇಕು, ಹಾಗೆ ಹೀಗೆ ಅಂತ ಏನೇನೋ ಕನಸುಗಳನ್ನ ಕಟ್ಕೊಳ್ತೀವಿ ನಾವು. ಕನಸುಗಳನ್ನ ಕಟ್ಕೊಳ್ತೀವಿ. ಕೆಲವು ಕನಸುಗಳು ನನಸಾಗ್ಬೋದು, ಬಟ್ ಎಲ್ಲಾ ಕನಸುಗಳು ನನಸಾಗಲ್ಲ. ಯಾವಾಗ ಕನಸುಗಳು ನನಸಾಗುತ್ತೋ ಸಂತೋಷ ಪಡಿ. ಯಾವಾಗ ಕನಸು ನನಸಾಗೋದಿಲ್ವೋ ಡೋಂಟ್ ವರಿ ಅಬೌಟ್ ಇಟ್. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಏನ್ ಬರ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅಕ್ಸೆಪ್ಟ್ ವಾಟ್ ಎವರ್ ದಟ್ ಕಮ್ಸ್ ಅಂಡ್ ಡೋಂಟ್ ವರಿ ಅಬೌಟ್ ವಾಟ್ ದಟ್ ಯು ಆರ್ ನಾಟ್ ಏಬಲ್ ಟು ಗೆಟ್ ಇಟ್. ಆದ್ರಿಂದ ನಾವು ಹೇಳೋದು ಯಾವಾಗಲೂ ಏನ್ ಹೇಳ್ತೀವಿ ನಾವು, ಸೊ ಡೋಂಟ್ ಗಿವ್ ಅಪ್ ವಾಟ್ ಎವರ್ ಯು ಹ್ಯಾವ್, ಬಟ್ ಗಿವ್ ಅಪ್ ವಾಟ್ ಎವರ್ ಯು ಡೋಂಟ್ ಹ್ಯಾವ್ ಅಂತ ಹೇಳ್ತೀವಲ್ವಾ. ರೈಟ್. ಡೋಂಟ್ ಗಿವ್ ಅಪ್ ವಾಟ್ ಎವರ್ ಯು ಹ್ಯಾವ್, ಬಟ್ ಗಿವ್ ಅಪ್ ವಾಟ್ ಎವರ್ ಯು ಡೋಂಟ್ ಹ್ಯಾವ್ ಅಂತ. ಇರೋದನ್ನ ತಗೊಂಡು ಸಂತೋಷ ಪಡಿ, ಇಲ್ದಿರೋದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನೋ ಒಂದು ಮಾತು. ಇದು ಪೇರೆಂಟ್ಸ್ಗೂ ಗೊತ್ತಾಗಬೇಕು, ಮಕ್ಕಳಿಗೂ ಗೊತ್ತಾಗಬೇಕು. ಅದು ಬಹಳ ಮುಖ್ಯ. ಅದು ಯಾಕೆಂತಂದ್ರೆ ಈ ಸ್ಟೆಬಿಲಿಟಿ ಬರಲಿಲ್ಲ, ಎಮೋಷನಲ್ ಸ್ಟೆಬಿಲಿಟಿ ಬರಲಿಲ್ಲ ಅಂತಂದ್ರೆ ಮಕ್ಕಳು ಮುಂದೆ ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ದ ವರ್ಲ್ಡ್ ಈಸ್ ಗೋಯಿಂಗ್ ಅಟ್ ದಟ್ ಪರ್ಟಿಕ್ಯುಲರ್ ಗ್ಯಾಲಪಿಂಗ್ ರೇಟ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂಡ್ ಪ್ರಿಪೇರಿಂಗ್ ಚೈಲ್ಡ್ ಫಾರ್ ಲೈಫ್. That is most important. Don't prepare the child for writing the examination. And even I advise my rather say colleagues in this particular or teacher friends in this particular institution, don't prepare them for examination, try to prepare them for their life. Right? That is very, very important. Make them good human beings. Right? Make them good human beings. Make them to understand what is humanity, what is humility, what is humor, what else. So try to make them to learn all these things. That is most important, right? So on the other hand, also tell the children that, so whenever they have to learn, they have to go with an empty mind. They have to go with a full heart. A heart should be full and hands must be busy always. Always hands must be busy. Your mind should be empty. If you want to learn something, your mind should be empty, right? Your heart should be full and your hands must be busy. Then only, so you are going to learn all these things. This is Janaka Maharaja's principle for that matter. Right? ಇದನ್ನೆಲ್ಲ ಅದಕ್ಕೆ ನಾವು ಹೇಳೋದು ವೇದ, ಶಾಸ್ತ್ರ, ಪುರಾಣ, ಗ್ರಂಥಗಳೆಲ್ಲ ಓದ್ತಾ ಇದ್ರೆ ಇದು ಎಲ್ಲವನ್ನೂ ಕೂಡ ನಮ್ಗೆ ಗೊತ್ತಾಗುತ್ತೆ, ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಗೊತ್ತಾಗುತ್ತೆ. ರೈಟ್. ಆದ್ರಿಂದ ಸೊ ಇದೆಲ್ಲರಿಗೂ ಗೊತ್ತಿರಬೇಕು. ಮತ್ತೆ ನಾನು ಮಕ್ಕಳಿಗೆ ಕನ್ನಡದಲ್ಲಿ ಹೇಳ್ತೀನಿ ಕೇಳಿ, ನೀವೇನಾದ್ರೂ ಮುಂದೆ ಬರ್ಬೇಕು ಜೀವನದಲ್ಲಿ ಅಂದ್ರೆ ನೀವು ಅತಿ ನಿದ್ರೆ, ಅಂಜಿಕೆ, ಆಲಸ್ಯ, ಎಚ್ಚರಗೆಡಿತನ ಮತ್ತು ಕೆಲಸವನ್ನು ಮುಂದೂಡುವ ದೋಷಗಳನ್ನು ಬಿಡಬೇಕು. ಬರ್ದಿಟ್ಕೊಂಡ್ಬಿಡಿ ಇವತ್ತೇನೆ, ನಿಮ್ ಸ್ಟಡಿ ಟೇಬಲ್ ಅಲ್ಲಿ ಹಾಕೊಂಡ್ಬಿಡಿ. ಏನ್ ಮಾಡಬಾರ್ದು? ನೀವು ಮುಂದೆ ಬರ್ಬೇಕಂತ ಆಸೆ ಇದ್ರೆ ಅತಿ ನಿದ್ರೆ, ಅಂಜಿಕೆ, ಆಲಸ್ಯ, ಎಚ್ಚರಿಕೆಡಿತನ, ರೈಟ್, ಮತ್ತು ಕೆಲಸವನ್ನು ಮುಂದೂಡುವ ದೋಷಗಳನ್ನು ಬಿಡಬೇಕು. ಇಷ್ಟು ನೀವು ಬಿಟ್ಟು ಬಿಟ್ರೆ ನಿಮ್ಮನ್ನು ಹಿಡಿಯೋರು ಯಾರು ಇರೋದಿಲ್ಲ. ನೀವು ಬಹಳ ಚೆನ್ನಾಗಿ ಬೆಳ್ಕೊಂಡು ಹೋಗ್ತೀರಾ. ಇದು ಬಹಳ ಮುಖ್ಯ ಆಗುತ್ತೆ. ದಟ್ ಈಸ್ ಆಲ್ಸೋ. ಆಮೇಲೆ ಡೋಂಟ್ ಬಿಲೀವ್ ಇನ್ ಚಾನ್ಸ್, ಲಕ್, ಪವರ್, ಮನಿ, ಇದರಲ್ಲೇ ನಂಬಿಕೆ ಇಡಬಾರ್ದು. ಇದರಲ್ಲಿ ನಂಬಿಕೆ ಇಟ್ಟರೆ ಖಂಡಿತವಾಗಿ ಏನೂ ಆಗಲ್ಲ. ನಿಮ್ಮ ಹಾರ್ಡ್ ವರ್ಕ್ ಅಲ್ಲಿ ನಂಬಿಕೆ ಇಡಿ. ರೈಟ್. ಹಾರ್ಡ್ ವರ್ಕ್. ರೈಟ್. ಹಾರ್ಡ್ ವರ್ಕ್. ಸಕ್ಸಸ್ ಓರಿಯೆಂಟೆಡ್ ಸೊಸೈಟಿನಲ್ಲಿ ನೀವಿರೋದು. ನಿಮ್ಮ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಕ್ಸಸ್. ರೈಟ್. ವಿಲ್ ಪವರ್ ಬೇಕು, ವಿಲ್ ಪವರ್ ಬೇಕು, ಅದು ಬಹಳ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಬೇಕು, ಇಲ್ಲದಿದ್ರೆ ಮುಂದೆ ಬರೋದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ. ಆದ್ರಿಂದ ನಾನು ತಂದೆ ತಾಯಿಗಳು ಅವ್ರ ವಿಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಗ ಕೆಲವರು ಹೇಳ್ತಾರೆ, ಅಯ್ಯೋ ನನ್ನ ಮಗ ಹೇಗಾಗ್ಬೇಕು ಗೊತ್ತಾ, ಮಹಾತ್ಮ ಗಾಂಧಿ ತರ ಆಗ್ಬೇಕು, ಮಹಾತ್ಮ ಗಾಂಧಿ ತರ ಆಗ್ಬೇಕು. ಅವಾಗ ನೀವೇನ್ ಮಾಡ್ತೀರಾ? ಅವ್ರನ್ನ ದೇಶ ಕಟ್ಟ ಕಳಿಸ್ತೀರಾ. ರೈಟ್. ಮಹಾತ್ಮ ಗಾಂಧಿ ತರ ಆಗ್ಬೇಕು. ರೈಟ್. ಮಾನವೀಯ ಮೌಲ್ಯಗಳು, ಹ್ಯೂಮನ್ ವ್ಯಾಲ್ಯೂಸ್ನ
ಇಟ್ಕೊಂಡು ಬದುಕುವಂತ ದೊಡ್ಡ ಮನುಷ್ಯ ಆಗ್ಬೇಕು ನನ್ನ ಮಗ ಮಹಾತ್ಮ ಗಾಂಧಿ ತರ ಆಗ್ಬೇಕು. ಮಹಾತ್ಮ ಗಾಂಧಿ ನೇಮ್ ಇಸ್ ನೋನ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್, ರೈಟ್? ಹಾಗೆ ಒಂದು ಸ್ಪಿರಿಚುವಲ್ ವ್ಯಾಲ್ಯೂಸ್ ಎಲ್ಲ ತಗೋಬೇಕು. ನನ್ನ ಮಗ ಅಥವಾ ನನ್ನ ಮಗಳು ಸ್ಪಿರಿಚುವಲ್ ವ್ಯಾಲ್ಯೂಸ್ ಎಲ್ಲ ಬರಬೇಕು, ಯಾರು ಸ್ವಾಮಿ ವಿವೇಕಾನಂದ ತರ ಆಗ್ಬೇಕು ಅಂತ ಹೇಳಿ. ಆಮೇಲೆ ಕೆಲವು ಸಾರಿ ಧಾರ್ಮಿಕ ಮೌಲ್ಯಗಳೆಲ್ಲ ಗೊತ್ತಿರಬೇಕು, ನನ್ನ ಮಕ್ಕಳಿಗೆ ಬುದ್ಧನ್ ತರ ಆಗ್ಬಿಡ್ಬೇಕು. ಅದೇ ತರ ನೀತಿ ಮೌಲ್ಯಗಳೆಲ್ಲ ಬರಬೇಕು, ಸತ್ಯ ಹರಿಶ್ಚಂದ್ರನ್ ತರ ಆಗ್ಬಿಡ್ಬೇಕು. ಆಮೇಲೆ ಬಹಳ ದೈವಿ ಮೌಲ್ಯಗಳು ಬರಬೇಕು, ದೇವ್ರ ತರ ಆಗೋಗ್ಬಿಡ್ಬೇಕು. ದೇವ್ರ ತರ ಆಗೋಗ್ಬಿಟ್ರೆ ಮತ್ತೆ ಅವ್ರ ಪಾಪ ಹೆಂಗೆ, ನಿಮ್ಗೂ ಹೆಂಗೆ ಕಷ್ಟ ಆಗುತ್ತೆ ಆಮೇಲೆ, ರೈಟ್? ಸೊ ಹೀಗೆಲ್ಲ ನಾವು ಅಂದುಕೊಳ್ಳೋದಾಗುತ್ತೆ ಅಷ್ಟೇ, ಅದು ಅಷ್ಟು ಸುಲಭವಾಗಿ ಯಾರಿಗೂ ಬರೋದಲ್ಲ ಅದು, ರೈಟ್? ಅದನ್ನ ನೀವು ಮಕ್ಕಳಲ್ಲಿ ತರುವಂತ ಪ್ರಯತ್ನಗಳನ್ನು ನೀವು ಮಾಡಿದ್ರೆ ಒಂದು ದಿವಸ ನೀವು ಕೂಡ ಸಕ್ಸಸ್ ಆಗ್ತೀರಾ ಆ ವಿಚಾರದಲ್ಲಿ. ಆದ್ರಿಂದ ಎಷ್ಟು ಬೇಕು ಮಕ್ಕಳಿಗೆ, ಏನ್ ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಮಕ್ಕಳನ್ನ ಬಹಳ ಸರಿಯಾದ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಹೋಗ್ಬೋದು ಅಂತ. ಬಟ್ ಈಗ ನಾನು ನಿಮಗೆ ಹೇಳೋದೇನು ಅಂತಂದ್ರೆ, ಈಗ ಮಕ್ಕಳಿಗೆ ಕಲಿಸಿ ನೀವು ಹೌ ಟು ಟೇಕ್ ಡಿಸಿಷನ್ಸ್, ರೈಟ್? ಹೌ ಟು ಟೇಕ್ ಡಿಸಿಷನ್ಸ್, ವಾಟ್ ಈಸ್ ವೆರಿ ಮಚ್ ನೆಸೆಸರಿ ಟು ಟೇಕ್ ಎ ಗುಡ್ ಡಿಸಿಷನ್. ಒಂದು ಫ್ಯಾಮಿಲಿ ಸರ್ಕಲ್ಸ್ ಅಲ್ಲಾಗ್ಲಿ ಅಥವಾ ಹೊರಗಡೆ ಒಂದು ಸೊಸೈಟಿ ಆಗಲಿ ಅಥವಾ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರ ಮಧ್ಯೆ ಹೋದ್ರು ಕೂಡ ಮಕ್ಕಳಿಗೆ ಹೇಗೆ ಪರಸ್ಪರ ಸಂಬಂಧಗಳನ್ನು ಇಟ್ಕೋಬೇಕು ಅಂತ ಹೇಳ್ಕೊಡಿ, ರೈಟ್? ಹೌ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಇಸ್ ಟು ಬಿ ಮೇಂಟೈನ್ ವಿತ್ ಆಲ್ ದೀಸ್ ಪೀಪಲ್ ಇನ್ ದಿ ಸೊಸೈಟಿ. ದಿಸ್ ಈಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮತ್ತು ಪ್ರಾಬ್ಲಮ್ಸ್ ಬಂದಾಗ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡಿ ಮಕ್ಕಳಿಗೆ. ಹೌ ಟು ಸಾಲ್ವ್ ಪ್ರಾಬ್ಲಮ್ಸ್, ರೈಟ್? ಪ್ರಾಬ್ಲಮ್ಸ್ ಬಂದಾಗ ಓಡೋಗ್ಬಿಡೋದಲ್ಲ, ಡೋಂಟ್ ರನ್ ಅವೇ, ರೈಟ್? ಯು ಹ್ಯಾವ್ ಟು ಫೇಸ್ ದಿ ಪ್ರಾಬ್ಲಮ್ಸ್, right? Every problem gives you a challenge. It is a challenge for you. Don't run away. Try to face the problem. Try to face the situation and try to solve the problem. Right? The best way to solve the problem is Buddha's philosophy. So you have to get into the problem. Go to the roots of the problem. Right? And come out or emerge with a solution automatically. There is no problem without a solution. If there is any problem without a solution, then it's not a problem at all for you. It's not a problem, it is something else, it's not a problem. So therefore, apply Buddha's philosophy. Always remember Buddha in life. Whenever there is a problem, I will go to the roots of that particular problem and I will try to analyze, right? Critically analyze everything and I will come out of this particular, rather say, problem with a nice solution. No temporary solution as such. You must get a permanent solution for every problem, right? The problem should not repeat. And at the same time, one solution is enough to solve that particular problem, and you will strengthen your mind by solving the problems more and more. You will never become weak if you go on solving the problems. That is what I wanted to convey to you. And seek the help of teachers, seek the help of parents, and try to understand how to rather analyze the problem and how to solve the problem as such. On the other hand, for everything, don't accept, right, everything just like that, just like that. So you must have a critical analysis of everything before accepting the same, right? Before accepting the same. Simply, yaro eno helidru anta, yes, andirodalla. Yes anta ಹೇಳೋದಲ್ಲ. ಅವ್ರು ಯಾರೋ ಏನೋ ಹೇಳಿದ್ರು ಅಂತ ತಕ್ಷಣ yes, I will accept it, I will take it ಅಂತಲ್ಲ. Think yourself, I say, whether it can be accepted or there should be something else. What exactly I have received from that particular person who is going to guide you, whether it is correct or wrong, we don't know. Right? You have to analyze it. Critical analysis of what you are going to learn is most important. In the same way, you should be very, very creative for that matter. You should be very creative. Think in a different direction. Right? So doing different things are not important. Doing things differently is most important. Therefore, new method, new technique, new way of, rather say, applications, new approach. Right? Thereby you will also enjoy and you will be able to get wonderful results for that matter. That's what exactly you have to do. Right? You should be very creative, you should be very critical. Right? On the other hand, another important thing is the communication. Children, I tell you, if you do not know how to communicate, then the whole thing will be lost. I tell you, in the entire world, wherever you go, right, whom you are going to meet, right, you should know how to communicate. If you do not know how to communicate, what is the use, right? You have bundle of knowledge, or otherwise abundant knowledge as such, very many things you have in your mind, but you don't know how to communicate, what to do. So therefore, you should know when to talk, how to talk, how much to talk, to whom to talk, right? Whether it is necessary for you to talk, right? Whether it is required to talk. All these things you have to rather say take into consideration before you rather say talk to anybody for that matter. And even in communication, there is a oral communication required for you. There is a written communication required for you. There is a gestural communication required for you. Right? ಇದೆಲ್ಲ ಬೇಕಲ್ಲ ನಿಮಗೆ. ಇನ್ನು ಮೇಲೆ ನೀವು ಇದೆಲ್ಲ ಕಲಿಬೇಕು. ಮಾತಾಡೋದು ಹೇಗೆ ಅಂತ ಕಲಿಬೇಕಲ್ಲ. ಓರಲ್ ಕಮ್ಯುನಿಕೇಶನ್ ಅಷ್ಟೇ. ತಪ್ಪೆಲ್ಲ ಮಾತಾಡಬಾರ್ದು. ರೈಟ್?
ದೇರ್ ಇಸ್ ನೋ ಇದು. ಆದ್ರಿಂದ ನಮಗೆ ಗ್ಲಾಮರ್ಗಿಂತಲೂ ಗ್ರಾಮರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್, ರೈಟ್? ಸೊ ಮೋರ್ ದನ್ ದಿ ಗ್ಲಾಮರ್, ವಾಟ್ ವಿ ವಾಂಟ್ ಇಸ್ ಎ ಗ್ರಾಮರ್. ಅದಕ್ಕೋಸ್ಕರ ಗ್ರಾಮೆಟಿಕಲಿ ಯು ಶುಡ್ ಬಿ ರೈಟ್, ಗ್ರಾಮೆಟಿಕಲಿ ಯು ಶುಡ್ ಬಿ. ನನಗೆ ಯಾರು ಗ್ರಾಮರ್ ಹೇಳ್ಕೊಡ್ಲಿಲ್ಲ, ನಾನು ಹೇಳ್ತೀನಿ ನಿಮಗೆ. ನನಗೆ ಯಾರು ಟೀಚರ್ ಗ್ರಾಮರ್ ಹೇಳ್ಕೊಡ್ಲಿಲ್ಲಪ್ಪ, ನಿಮ್ಗಾದ್ರೆ ಎಕ್ಸ್ಟೆನ್ಸಿವ್ ಗ್ರಾಮರ್ ಹೇಳ್ಕೊಟ್ಬಿಟ್ಟಿದ್ದಾರೆ, ನನಗೆ ಯಾರು ಗ್ರಾಮರ್ ಹೇಳ್ಕೊಡ್ಲಿಲ್ಲ. ಆದ್ರೆ ಸೊ ನಾವು ಯೂಸ್ ಮಾಡುವಾಗ ಏನೋ ತಪ್ಪಾಗ್ತಾ ಇದೆ, ಎಲ್ಲೋ ತಪ್ಪಾಗ್ತಾ ಇದೆ ಅಂತೇಳಿ ಯೋಚನೆ ಮಾಡಿ 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 ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ಹಾಗೆ ಮಾಡೋದು, ಪೇಪರ್ ನೋಡೋದು, ಹೀಗೆಲ್ಲ ಮಾಡಿ ನಾವು ಕೂಡ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡ್ವಿ. ಆದ್ರಿಂದ ಸೆಲ್ಫ್ ಲರ್ನಿಂಗ್ ಅನ್ನೋದು ಇದೆಯಲ್ಲ, ದಟ್ ಗಿವ್ಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಫಾರ್ ಯು. Right? It creates a wonderful confidence in you. So that's what you have to become. Is it not so? Therefore, so oral communication ಚೆನ್ನಾಗಿರ್ಬೇಕು, ತುಂಬಾ ಚೆನ್ನಾಗಿ ಮಾತಾಡಬೇಕು. ಹೇಗಿರ್ಬೇಕು ಗೊತ್ತಾ? ನೀವು ಮಾತಾಡುವಾಗ ತುಂಬಾ ಅಟೆಂಟಿವ್ ಆಗಿರ್ಬೇಕು. ಎಲ್ಲೋ ನೋಡ್ಕೊಂಡು ಎಲ್ಲೋ ಮಾತಾಡೋದಲ್ಲ. ಮನೆಯಲ್ಲೂ ಅಷ್ಟೇ, ತಂದೆ ತಾಯಿ ಹತ್ರ ಮಾತಾಡುವಾಗ ತಂದೆ ತಾಯಿ ಮುಖ ನೋಡ್ಕೊಂಡು ಮಾತಾಡಿ, ಅವ್ರ ಕಣ್ಣುಗಳು ನೋಡ್ಕೊಂಡು ಮಾತಾಡಿ, ಅವ್ರನ್ನ ಉದ್ದೇಶಿಸಿ ಮಾತನಾಡಿ. ಅವ್ರೇನೋ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಹೋಗೋಣ, ನಂಗೆ ಗೊತ್ತಿಲ್ಲ, ಹೋಗಪ್ಪ. ರೈಟ್? ಆ ತರ ಎಲ್ಲ ವರ್ತನೆ ಮಾಡೋದ್ರಿಂದ ರೈಟ್ ಏನು ಇದು ತಂದೆ ತಾಯಿ ಮೆಚ್ಕೊಂಡ್ಬಿಡ್ತಾನೆ ತಿಳ್ಕೊಬೇಡಿ. ಅವ್ರೇನಂತ ಕತ್ಕೊಳ್ತಾರೆ, ಇವ್ಳಿಗೇನಾಗಿದ್ಯೋ ಹಿಂಗ್ ಮಾತಾಡ್ತಾಳೆ ಅಂತಾರೆ ಅಲ್ವಾ? ಅವಳು ಇವ್ನಿಗೇನಾಗಿದ್ದು, ಇವ್ನು ಬೆಳಿಗ್ಗೆ ಸರಿಯಾಗಿದ್ದ, ಇವಾಗ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಅವ್ರು ಅಂತಿರ್ತಾರೆ. ಆದ್ರಿಂದ ತಂದೆ ತಾಯಿ ಹತ್ರ ನೀವು ಮಾತಾಡೋದು ಹೇಗೆ ಮಾತಾಡ್ಬೇಕು ಅಂದ್ರೆ, ತಂದೆ ತಾಯಿ ನಿಮ್ಮ ಮಾತುಗಳನ್ನು ಕೇಳಿಸ್ಕೋಬೇಕು. ಅಷ್ಟು ಡಿಲೈಟ್ಫುಲ್ ಆಗಿ ಮಾತಾಡ್ಬೇಕು ನೀವು, ರೈಟ್? ತುಂಬಾ ಅಟೆಂಟಿವ್ ಆಗಿರ್ಬೇಕು, ರೈಟ್? ಆಮೇಲೆ ಸಿಕ್ಕಾಪಟ್ಟೆ ಎಳಿಬಾರ್ದು, ಏನ್ ಹೇಳ್ಬೇಕು ಅದು ಹೇಳ್ಬೇಕು. ಬ್ರಿವಿಟಿ ಇಸ್ ದಿ ಸೋಲ್ ಆಫ್ ವಿಟ್ ಅಂತ ಗೊತ್ತಲ್ಲ, ಶೇಕ್ಸ್ಪಿಯರ್ ಹೇಳೋದು. ಅದರಿಂದ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು. ನಿಮ್ಗೆ ಗೊತ್ತಿಲ್ಲಮ್ಮ, ಹಂಗಾಯ್ತಮ್ಮ, ಹಿಂಗಾಯ್ತಮ್ಮ, ಹಂಗೆಲ್ಲ ಆಗೋಯ್ತಮ್ಮ, ಹಿಂಗೆಲ್ಲ ಆಗೋಯ್ತಮ್ಮ, ನಾನು ಆ ಕಡೆಯಿಂದ ಬಂದ, ಇವ್ರು ಈ ಕಡೆಯಿಂದ ಬಂದ್ರ, ನಾನು ಈ ಕಡೆ ಬರಕ್ ಹೋದ್ನ, ಅವ್ರು ಆ ಕಡೆ, ಇವೆಲ್ಲ ಬೇಕಾಗಿಲ್ಲ. ಆಲ್ ದಿಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್. ಸ್ಟ್ರೈಟ್ ಟು ದಿ ಸಬ್ಜೆಕ್ಟ್. ಗೊತ್ತಾಯ್ತಾ? ಹೇಳಿ, ಏನ್ ಹೇಳ್ಬೇಕು ಅದನ್ನು ಹೇಳಿ ತಂದೆ ತಾಯಿಗೆ, ನೋ ಪ್ರಾಬ್ಲಮ್. ಹೆದರ್ಕೋಬೇಡಿ, ಅದನ್ನೇ ಹೇಳ್ಕೊಡ್ರಿ, ಅದನ್ನ ಹೆದರ್ಕೋಬೇಡಿ. ನೀವೇನ್ ಹೇಳ್ಬೇಕೋ ಹೇಳಿ, ಎಲ್ಲವನ್ನೂ ತಂದೆ ತಾಯಿ ಜೊತೆ ಶೇರ್ ಮಾಡಿ, ಯಾವಾಗಲೂ ಮುಚ್ಚಿಟ್ಕೋಬೇಡಿ. ಗೊತ್ತಾಯ್ತಾ? ಪ್ರತಿಯೊಂದು ಶೇರ್ ಮಾಡಿ, ಯಾಕಂದ್ರೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೊಡೋರು ತಂದೆ ತಾಯಿಗಳು. ಆದ್ರಿಂದ ಅವರ ಜೊತೆ ನೀವು ಮಾತಾಡಿ, ಚೆನ್ನಾಗಿ ಮಾತಾಡಿ, ಅಲರ್ಟ್ ಆಗಿರಿ, ಮತ್ತು ಬಹಳ ಸಂಕ್ಷಿಪ್ತವಾಗಿ ಅಥವಾ ಬ್ರಿವಿಟಿ ಇರಲಿ, ಮತ್ತು ಕ್ಲಾರಿಟಿ ಇರಬೇಕು ನಿಮ್ಮ ಸ್ಪೀಚ್ ಅಲ್ಲಿ, ರೈಟ್? ಕ್ಲಾರಿಟಿ. ಆಮೇಲೆ ನೀವು ಮಾತಾಡಿದ್ರೆ ತುಂಬಾ ಡಿಲೈಟ್ಫುಲ್ ಆಗಿರ್ಬೇಕು. ಅವ್ರ ತಂದೆ ತಾಯಿರ್ಬೇಕು, ನನ್ನ ಮಗಳು ಮಾತಾಡ್ತಾ ಇದ್ರೆ ನೀವು ಕೇಳಿಸ್ಕೋಬೇಕು ಅಂತ ಅನಿಸ್ತಾ ಇದೆಯಲ್ಲ ಅಂತ ಹೇಳಿ, ಅಂತ ಆ ತರ ಒಂದು ಭಾವನೆ ತಂದೆ ತಾಯಿಗಳು ಬರೋ ಹಾಗೆ ನೀವು ಮಾತಾಡಿ, ಹೊರಟಾಗಿ ಮಾತಾಡಿ ತಂದೆ ತಾಯಿ ಹತ್ರ. ಆಮೇಲೆ ಏನಾದ್ರು ತಂದೆ ತಾಯಿ ಹೇಳಿದ್ರೆ ಆಗಲ್ಲ, ಗೀಗಲ್ಲ, ನಾನು ಮಾತಾಡಲ್ಲ, ಅದು ಇದು ಅಂತೆಲ್ಲ ಕಥೆಗಳು ಹೇಳ್ಬಾರ್ದು. ತಂದೆ ತಾಯಿ ಏನ್ ಹೇಳ್ತಾರೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಷ್ಟೇ. ಗೊತ್ತಾಯ್ತಲ್ಲ? ಅವ್ರಿಗೆ ಮನಸ್ಸು ನೋಯಿಸುವಂತ ಕೆಲಸ ಮಾಡಬಾರ್ದು ಯಾವತ್ತೂ, ಅದು ಒಳ್ಳೇದಾಗೋದಿಲ್ಲ ನಮಗೆ. ದೀಸ್ ಆರ್ ಆಲ್ ದಿ ಇಶ್ಯೂಸ್. ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. 5 minutes ಮುಗಿಸ್ಬಿಡ್ತೀನಿ. 5 minutes ಅಲ್ಲಿ ಮುಗಿಸ್ಬೇಕು ಅಂತ ಎಷ್ಟೊತ್ತು ಬೇಕಾದ್ರೆ ಮಾತಾಡಿ ಅಂತ ಹೇಳಿದ್ರು, ಕೇಳಿ ಅವ್ರಿಗೆ. ಫಸ್ಟ್ ಹೇಳಿದ್ರು ನೀವು ಎಷ್ಟೊತ್ತು ಬೇಕಾದ್ರೆ ಮಾತಾಡಿ, ಪರವಾಗಿಲ್ಲ, ಮಿನಿಮಮ್ 40-45 ನಿಮಿಷ ಮಾತಾಡ್ಲೇಬೇಕು ಅಂತ ಹೇಳಿ ಕರ್ಕೊಂಡ್ಬಂದ್ರು ನನ್ನ. ನಾವು 1 hour ಅಡ್ಜಸ್ಟ್ ಆಗಿರ್ತೀವಿ ಯಾವಾಗಲೂ ಟೀಚರ್ಸ್. 45 ನಿಮಿಷ ಓಕೆ ಅನ್ಕೊಂಡೆ. 40 ನಿಮಿಷ ಆಗೋಯ್ತಾ? ಫೈನ್. ಅದು ಒಂದೊಂದ್ಸರಿ ಮಕ್ಕಳಿಗೆ ಮಾತಾಡುವಾಗ ಟೈಮ್ ಗೊತ್ತಾಗಲ್ಲ. ಮಕ್ಕಳನ್ನ ಕುರಿತು ಮಾತಾಡುವಾಗ, ಪೇರೆಂಟ್ಸ್ನ ಕುರಿತು ಮಾತಾಡುವಾಗ ನನಗೆ ಗೊತ್ತಾಗೋದಿಲ್ಲ ಎಷ್ಟೊತ್ತು ಮಾತಾಡ್ತೀನಿ ಅಂತ. ಈಗ 5 ನಿಮಿಷದಲ್ಲೇ ಮುಗಿಸ್ಬಿಡ್ತೀನಿ, ಏನು ತೊಂದರೆ ಇಲ್ಲ. ಆಮೇಲೆ ನಿಮ್ಗೆ ಒಂದು ತಿಳ್ಕೊಳ್ಳಿ, ನೀವು ಬರೆಯೋದು ಅಷ್ಟೇನೆ. ಬರೆಯೋದನ್ನ ನೀವೇನು ಹೋಗ್ತೀರೋ ಅದನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಬರಿಬೇಕು, ಬರೀತಾನೆ ಇರ್ಬೇಕು. ಚೆನ್ನಾಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಹಾಗೆ ಬರೀತಾನೆ ಇರಬೇಕು. ಯಾಕಂದ್ರೆ ರಿಟರ್ನ್ ಕಮ್ಯುನಿಕೇಶನ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಯಾವ ಜಾಬ್ ಹೋದ್ರೂ ತೊಂದರೆ ಆಗುತ್ತೆ. ಅದಾದ ನಂತರ ಹೆಣ್ಣು ಮಕ್ಕಳು ಎಸ್ಪೆಷಲಿ ಜಸ್ಚರಲ್ ಕಮ್ಯುನಿಕೇಶನ್ ಬಗ್ಗೆ ತುಂಬಾ ಎಚ್ಚರವಾಗಿರ್ಬೇಕು, ರೈಟ್? ಹುಡುಗರು ಒಂದ್ ಸ್ವಲ್ಪ ಏನೋ ಆಟ ಆಡಿದ್ರೆ ಪರವಾಗಿಲ್ಲ, ಬಟ್ ಹೆಣ್ಮಕ್ಳು ಬಹಳ ಕೇರ್ಫುಲ್ ಆಗಿರ್ಬೇಕು. ಗೊತ್ತಾಯ್ತಾ? ಯಾವ್ದ್ರ ಬಗ್ಗೆ? ಜಸ್ಚರಲ್ ಕಮ್ಯುನಿಕೇಶನ್. ಅದೇನು ಜಸ್ಚರಲ್ ಕಮ್ಯುನಿಕೇಶನ್? ಈಸಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ, ಬಾಡಿ ಲ್ಯಾಂಗ್ವೇಜ್ ಬಹಳ ಇಂಪಾರ್ಟೆಂಟ್. ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಹೆಣ್ಮಕ್ಳು, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲರ ಜೊತೆ ನಾನು ಆಗ್ಲೇ ಹೇಳಿದೆ ನಿಮಗೆ, ಸಂಬಂಧಗಳು ಚೆನ್ನಾಗಿ ಇಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಎಲ್ಲರೂ ಚೆನ್ನಾಗಿ ಮಾತಾಡಿಸಿ, ಎಲ್ಲರನ್ನೂ ಮಾತಾಡಿಸಿ, ಯಾರ ಬಗ್ಗೆನೂ ಒಂದು ದ್ವೇಷ ಗೀಷ ಅದು ಇದು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬೇಕು, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ಬೇಕು. ದಟ್ ಬಹಳ ಮುಖ್ಯ ಆಗುತ್ತೆ. ಅದಾದ ನಂತರ ನೀವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾಗುತ್ತೆ. ದಟ್ ಈಸ್ ಎಂಪತಿ ಅಂತ ನಾವು ಕರಿತೀವಿ, ರೈಟ್? ಸಿಂಪಥೆಟಿಕ್ ಆಗಿ ಈಗಿನ ಕಾಲದಲ್ಲಿ ಎಂಪಥೆಟಿಕ್ ಆಗಿರ್ಬೇಕು, ರೈಟ್? ಬಿ ಎಂಪಥೆಟಿಕ್ ಟುವರ್ಡ್ಸ್ ಎವ್ರಿಬಡಿ ಫಾರ್ ದಟ್ ಮ್ಯಾಟರ್. ಅದಾದ್ಮೇಲೆ ನೀವು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತಂದೆ ತಾಯಿಗಳನ್ನ ನೋಡಿ ಕಲಿಬೇಕು. ಅವರೆಲ್ಲ ಸಂದರ್ಭದಲ್ಲಿ ಹೇಗೆ ಅವ್ರ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತ. ಸಣ್ಣದಕ್ಕೆಲ್ಲ ಅಪ್ಸೆಟ್ ಆಗೋದು, ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ತಲೆನೋವು ಬಂತು ಹೇಳೋದು, ಹೊಟ್ಟೆ ನೋವು ಬಂತು ಅಂತ ಹೇಳೋದು, ಇದೆಲ್ಲ ಮಾಡಬಾರ್ದು. ಎಮೋಷನ್ಸ್ ನ ಸ್ಟೆಬಿಲೈಸ್ ಮಾಡ್ಕೋಬೇಕು. ಏನೋ ತೊಂದರೆ ಆಯ್ತು ಅಂದ್ರೆ ಏನೇನೋ ಯೋಚನೆ ಮಾಡೋದು, ಅವೆಲ್ಲ ಮಾಡಬಾರ್ದು. ಗೊತ್ತಾಯ್ತಾ?
ಮಾಡಿದ್ರೆ ದಡ್ಡ ಅಂತಾರೆ ಅಷ್ಟೇ. ಸೊ ಅದೆಲ್ಲ ಆಗ್ಬಾರ್ದು. ಅದಾದ ನಂತರ ನೆಕ್ಸ್ಟ್ ನೀವು ಬಹಳಷ್ಟು ಈಗಿನ ಲೈಫ್ ನಲ್ಲಿ ಬಹಳ ಒತ್ತಡಗಳಿರುತ್ತೆ, ಗೊತ್ತಾಯ್ತಾ, ಪ್ರೆಷರ್ ಜಾಸ್ತಿ ಇರುತ್ತೆ. ಆದ್ರೆ ನೀವು ಬಹಳ ಕಾಮ್ ಆಗಿರ್ಬೇಕು ಎಲ್ಲಾ ಸಂದರ್ಭದಲ್ಲೂ ಕೂಡ. ಸಿಕ್ಕಾಬಟ್ಟೆ ಒತ್ತಡಗಳಿರುತ್ತೆ, ಸಿಕ್ಕಾಬಟ್ಟೆ ಟೆನ್ಷನ್ ಆಗುತ್ತೆ, ಸಿಕ್ಕಾಬಟ್ಟೆ ಪ್ರೆಷರ್ ಇರುತ್ತೆ, ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಗುತ್ತೆ. ಅದು ಎಲ್ಲವನ್ನೂ ಕೂಡ ಸಹಿಸ್ಕೊಳ್ಳುವಂತ ಮನೋಧೈರ್ಯನ ನೀವು ಬೆಳೆಸ್ಕೋಬೇಕಾಗತ್ತೆ, ಗೊತ್ತಾಯ್ತಾ. ಆದ್ರಿಂದ ಅದನ್ನ ಬೆಳೆಸ್ಕೊಳ್ಳಕ್ಕೆ ಏನ್ ಬೇಕೋ ತಂದೆ ತಾಯಿಗಳು ಟೀಚರ್ಸ್ನ ಕೇಳಿ ನೀವು ಮಾಡ್ಬೇಕಾಗತ್ತೆ, ಗೊತ್ತಾಯ್ತಲ್ಲ. ಆದ್ರಿಂದ ಇವಾಗ ಮುಗಿಸ್ಬೇಕಾದ ಸಂದರ್ಭ ಬಂದಿದೆ, ಇನ್ನು ಬೇಕಾದಷ್ಟು ಹೇಳೋದಿದೆ. ಇನ್ನೊಂದು ದಿವಸ ಯಾವತ್ತಾರ ಅವ್ರು ಕರೀತಾರಲ್ಲ ಗೊತ್ತಿಲ್ಲ, ಇನ್ನೊಂದು ದಿವಸ ಯಾವತ್ತಾದ್ರು ಕರೆದಾಗ ಐ ವಿಲ್ 100% ಐ ವಿಲ್ rather say try to continue exactly from where I have stopped. ಅಲ್ಲಿಂದ ಮುಂದುವರೆದು ನೀವೇನೇನ್ ಮಾಡ್ಬೇಕು ಅಂತ ಮುಂದೆ ಹೇಳ್ಬೋದು. ಅದಿಲ್ಲಿ ಈಗ ಕೊನೆಯದಾಗಿ ನಾನು ನಿಮಗೆ ಬೆಸ್ಟ್ ವಿಶಸ್ ಹೇಳ್ಬೇಕು. ಯಾಕಂದ್ರೆ ನೀವು ಈ ಸಂಸ್ಥೆ ಬಿಟ್ಟು ಇನ್ನೊಂದು ಸಂಸ್ಥೆಗೆ ಓದೋದಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲೂ ಕೂಡ ಒಳ್ಳೆ ಹೆಸರು ತಗೊಳ್ಳಿ, ರೈಟ್. ಯಾಗ ಇವ್ರು ಎಲ್ಲ ನೀವು ಪಾಠ ಹೇಳಿದಂತ ಎಲ್ಲಾ ಟೀಚರ್ಸ್ಗೂ ಕೂಡ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ನೀವು ಒಳ್ಳೆ ಹೆಜ್ಜೆ ಇಟ್ರೆ, ಒಳ್ಳೆ ಹೆಸರು ತಗೊಂಡ್ರೆ, ಮತ್ತು ನೀವು ಒಳ್ಳೆ ಹೆಸರು ತರಬೇಕು ಈ ಶಾಲೆಗೆ. ಈ ಶಾಲೆಗೆ ಅತ್ಯಂತ ಹೋಮ್ ಸ್ಕೂಲ್ ಸ್ಟೂಡೆಂಟ್ಸ್ ಬಂದ್ರೆ ನಾವು ಫಸ್ಟ್ ಅಡ್ಮಿಷನ್ ಕೊಟ್ಬಿಡ್ಬೇಕಪ್ಪ ಅಂತ ಹೇಳ್ಬೇಕು. ಹೋಮ್ ಸ್ಕೂಲ್ ಸ್ಟೂಡೆಂಟ್ಸ್ ಬಂದ್ರೆ ಅಡ್ಮಿಷನ್ ಕೊಟ್ಬಿಡ್ಬೇಕು ನಾವು, ಬೇರೆ ಏನೂ ಕೇಳಬಾರ್ದು. ಅಷ್ಟು ಒಳ್ಳೆ ಮಕ್ಕಳು ಬರ್ತಾರೆ ಸ್ಕೂಲಿಂದ ಅಂತ. ಆ ರೀತಿಯ ಹೆಸರನ್ನ ತರೋದಕ್ಕೆ ನೀವು ಯಾವಾಗಲೂ ಪ್ರಯತ್ನ ಮಾಡಬೇಕು. ಮತ್ತು ಮೈ ಬೆಸ್ಟ್ ವಿಶಸ್ ಈಗ ಇದ್ದೇ ಇರುತ್ತೆ ನಿಮ್ಮ ಜೊತೆ ಯಾವಾಗ್ಲೂ. ಮತ್ತೆ ಏನಾದ್ರು ಸಂದರ್ಭ ಬಂದು ನೀವೇನಾದ್ರು ಅವತ್ತೇನು ಅಷ್ಟು ಮಾತಾಡಿದ್ರಲ್ಲ, ಅವ್ರನ್ನ ಸ್ವಲ್ಪ ತೋರಿಸಿ ಸರ್ ಎಲ್ಲಿದ್ದಾರೆ ಅಂತ ನೀವು ಹೆಡ್ ಮಾಸ್ಟರ್ನ ಕೇಳ್ಬೋದು. ಯಾವ್ದಾದ್ರು ಒಂದು ವಿಚಾರದಲ್ಲಿ ಸ್ವಲ್ಪ ಅವ್ರನ್ನ ತೋರಿಸಿ ಸರ್ ಎಲ್ಲಿದ್ದಾರೆ ಅಂತ ಹೇಳಿ ಕೇಳಿದಾಗ ಹೆಡ್ ಮಾಸ್ಟರ್ಗೆ ಎಲ್ಲ ನಾನು ಎಲ್ಲಿರ್ತೀನಿ ಏನು ಅಂತ ಎಲ್ಲ ಗೊತ್ತಾಗಿದೆ. ಇವಾಗ ಮೊದಲು ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಬಹುಶಃ ಅವರು ಅಂತ ಸಂದರ್ಭ ಬಂದಾಗ ನೀವೇನಾದ್ರೂ ಇನ್ನು ಹೆಚ್ಚು ತಿಳ್ಕೊಳ್ಬೇಕು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಡ್ ಮಾಸ್ಟರ್ನ ಕರ್ಕೊಂಡು ಬನ್ನಿ. ಇಲ್ಲ ಈ ಶಾಲೆಗೆ ನೀವು ಬಂದಾಗ ನಾನು ಬೇಕಾದ್ರೆ ಹೇಳ್ಬೋದು, ಅದೆಲ್ಲನೂ ನಾನು ಮಾಡ್ಬೋದು, ಆಸ್ ಎ ಟೀಚರ್ ಮಾಡ್ಬೋದು. ಕೊನೆಯದಾಗಿ ವಿಶ್ ಅಂತಂದ್ರೆ ನಾನು ನಿಮಗೆ WISH ವಿಶ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. W ಸ್ಟ್ಯಾಂಡ್ಸ್ ಫಾರ್ ವಿಲ್ ಪವರ್. ಎಂದೂ ನಿಮ್ಮ ಆತ್ಮವಿಶ್ವಾಸ ಕಳ್ಕೋಬೇಡಿ, ವಿಲ್ ಪವರ್. ದೆನ್ ನೆಕ್ಸ್ಟ್ ಈಸ್ ಇನ್ಫಾರ್ಮೇಶನ್ ಬೇಸ್. ಪ್ರತಿ ಒಂದು ಇನ್ಫಾರ್ಮೇಶನ್ ಬಗ್ಗೆನೂ ನೀವು ನಾಲೆಡ್ಜ್ ಇರ್ಬೇಕು, ನಿಮ್ಗೆ ತಿಳ್ಕೊಂಡಿರ್ಬೇಕು. S ಸ್ಟ್ಯಾಂಡ್ಸ್ ಫಾರ್ ಸೆಟ್ ಪರ್ಪಸ್, ರೈಟ್. ನಿಮ್ಗೆ ಏನೋ ಒಂದು ಪರ್ಪಸ್ ಇದೆ ಅಲ್ವಾ, ಇದೆಲ್ಲ ಮಾಡ್ಲಿಕ್ಕೆ ಏನೋ ಒಂದು ಪರ್ಪಸ್ ಇದೆ. ದೆನ್ ದ ಲಾಸ್ಟ್ ಒನ್ H ಈಸ್ ಹಾರ್ಡ್ ವರ್ಕ್. ಸೊ ಐ ಕನ್ವೆ ದಿಸ್ ಕೈಂಡ್ ಆಫ್ ವಿಶಸ್ ಟು ಆಲ್ ಆಫ್ ಯು, ರೈಟ್. ಅಂಡ್ ಐ ಆಲ್ಸೋ ಕಂಗ್ರ್ಯಾಚುಲೇಟ್ ಯುವರ್ ಪೇರೆಂಟ್ಸ್ ಫಾರ್ for your wonderful journey all these years and in future also. Then I congratulate all the teachers, so good teachers, and also wonderful environment here. And I congratulate all of you, especially in this particular juncture and on this occasion. And thank you very much for having given a very patient, rather say, hearing to me. Thank you. Truly inspiring, and we are so thankful for your invaluable words. It is hard work, perseverance, learning, studying, sacrifice, and most of all, love of what you are doing or learning to do. Yes, we now have the distribution of awards. I now request our chief guest to honor the toppers of class 10 of previous academic year 2022-23. I would like to call Sakib and Judson to receive the momentum. I would request Judson to share a few words about the school and his experience here. A warm good afternoon to everyone present here. Honorable Chief Guest TV Raju sir, Principal Saroja ma'am, Netra ma'am, HM Karthik sir, my dear teachers, parents, and my beloved juniors. I am Judson Rajkumar from the 10th batch 2022-23. I am pleased to see Saroja ma'am and all my dear teachers again. It's been a long while since I saw my juniors too. I wish to share my experience at this moment. December 16, 2021. This was the date when I joined homeschool. It was really a memorable day. It's really imprinted in my heart. First, when I joined the school, I was not knowing how my new teachers would be and my new friends would be with me. But everything went on very well. I made new friends within a few days, and my teachers also, they understood me very well and they were nice to me.
And within a few weeks, I felt like I was an old student in the class. My teachers, they supported me a lot for my studies, and they were also very supportive for my board exam preparations. They were like a pillar of support. They used to clear all my doubts whenever I asked them. So at this moment, I would like to thank all my teachers for their immense support. Next, I would like to say a few words to my juniors who are going to appear for their board exams shortly. Guys, don't do your preparation without stress and give your best this time. Remember, this is not the end. There's a lot more you have to go on, and you have to face a lot more in your life. So this 10th board exam is just like a stepping stone for your future success. Remember, problems always occur, hurdles always occur in life, and I have faced a lot in my college. So I want to say it because as after you're finishing your 10th, you move on to college. I would like to say a quote by Dr. APJ Abdul Kalam. Problems are common, but attitude makes the difference. So try to face the situation with a positive attitude in order to get positive results. I would like to conclude my speech with a short story. This story is about a small boy in a small village. The boy, he was playing next to his house, and while he was playing, he finds a seed. He decides to sow the seed next to his house itself. And he sows it, and later he moves on and he goes to the nearby town for his studies. After many years, he comes back, and when he arrives at his house, he sees a huge tree next to his house. The tree was bigger than his house. There were many creatures living in it. The man was surprised. He was also happy because the animals and all the insects were living in unity and cooperation in that tree. He also felt happy because the seed which he had planted many years ago is useful for many creatures right now. And according to me, the tree is nothing but our home school. I say it so because it has been a shelter for each and every one of us, especially for students. And if we are gathered here right now and my juniors are sitting here, it is because of our home school. Next, it is because of Venkatachalam sir and Saroja ma'am who had sown that seed many years ago, and now it has grown up. And I pray to God that with Saroja ma'am's dedication and hard work, this home school, just like the tree, should become bigger and grow into a big institution. I pray to God for that, ma'am. And finally, I would like to thank Principal Saroja ma'am, Netra ma'am, HM Karthik sir, and all my dear teachers for giving me this wonderful opportunity to share my memories and a few words to my juniors. Thank you all. And once again, I wish my juniors a best of luck for their board exams. Thank you one and all. Teaching staff for creating an environment that was conducive to learning and growth. Secondly, I would like to thank all the non-teaching staff for their efforts. To create an environment that was conducive to learning. From the inspiring educators to all the experiences, every aspect has shaped me in becoming what I am today. And before leaving, I would like to say best of luck to all my friends who are graduating today for their final exams. Thank you. All the best. Priya K of class 10 will now propose a vote of thanks. Good afternoon, everyone. Respected chief guest, principal, headmaster, teachers, staff, parents, friends, and dear juniors, it is said that time flies. Yes, it does. It seems as if the day just passed when we as toddlers, some with a mischievous smile and others with a whimpering cry, entered the home school gate. And now the time has arrived to leave school. But I believe what we learnt in school will never leave us. It overwhelms me today when I look to see from where I started and where we reached in these 12 years. These years have defined me and my classmates in countless ways.
molded our personalities and sharpened up our rough ends and built inside each one of us an anchor strong enough to face the outside world. Let me, first of all, start by giving glory to the Almighty God for making today's occasion a resounding success. I would like to thank our beloved principal, Saroja Ma'am, H.M. Karthik sir, for making available this beautiful premises in the midst of green, pollution-free environment, the facilities any student could want and fulfill everything we asked for. Thank you Saroja Ma'am and Karthik sir on behalf of teacher, parent, myself and my peer group, without whose effort this event wouldn't have been possible. I am reminded of Albert Einstein quote, "It is the supreme art of the teacher to awaken joy in the creative expression and knowledge." Teaching is the noblest profession in the world and all teachers present here are doing it. We call teachers as our second parents. Parents give us birth, but teachers teach us how to be a good human being. My words are not enough to appreciate the hard work, dedication teachers put to mold our future. Because of teachers, we build a strong foundation on top of which we can build a life the way we want. I am privileged to stand before all of my teachers and express my gratitude on behalf of the whole school and parents. I would like to thank you all the teachers for their efforts to make this event successful. I would like to express gratitude to all our teachers who are the backbone and support system of our schooling at the home school. Dear parents, we thank you for being so sensitive that you provided us in plenty with all our needs and wants even before we expressed. I would like to speak a few words about my friends. Friendship is one of the treasures that anyone can possess. God has given us the opportunity to choose friends. They will be with us forever. Our parents and siblings are loving us as they are our own blood. But a friend is someone who is initially a stronger. Then they take their place in our life above all other relations. Friendship is nothing but true and pure love without expectations in return. Wishing all my good friends a great and successful life ahead and hoping that we don't lose contact and forget each other. I would like to thank you, my fellow mates, for making me feel so welcome in the school and comforted me, cared for me, and accepted the way I am. I would like to thank all my friends for everything and will miss the fun and glorious times that we spent together. A special note of thanks to all the non-teaching faculty for their unceasing support, care, and concern. As I join my hands in thankfulness, I would like to quote the words of Marcel Proust. Let us be grateful to people who make us happy. They are the charming gardeners who make our souls blossom. A special note of thanks to our chief guest of today's function. Thank you, respected Dr. T.V. Raju sir, for being with us, and your very presence itself is very inspiring and motivating. Thank you, sir. Kindly do accept this token of gratitude. Thank you. And life-giving power. Candles are lit on special occasions to think with deep gratitude of those who have lightened the flame within each one of us. When candles are lit one by one, it is symbolic of spreading a message of support, hope, togetherness, and unity. Thousands of candles can be lighted from a single candle, and the life of the candle will not be shortened. Happiness never decreases by being shared. I request our chief guest and Netra ma'am to light the candles.
little life.